ನಮಸ್ಕಾರ ವೀಕ್ಷಕರೇ, ಸಂವಾದಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಸಂವಾದದಲ್ಲಿ ಇವತ್ತಿನ ವಿಚಾರ ಅದು ರಾಜ್ಯಸಭೆ ಎಲೆಕ್ಷನ್. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ರಾಜ್ಯಸಭೆಗಾಗಿರಬಹುದು, ಪರಿಷತ್ಗಾಗಿರಬಹುದು ಆಯ್ಕೆ ಮಾಡಿ ಕಳಿಸುವಂತಹ ಸಂದರ್ಭದಲ್ಲಿ ಹಲವಾರು ಬಾರಿ ಯೋಚನೆ ಮಾಡಿ ಬುದ್ಧಿವಂತರನ್ನ, ಬುದ್ಧಿಜೀವಿಗಳನ್ನ, ಜೊತೆಗೆ ಯಾರು ಚಿಂತಕರ ಚಾವಡಿ ಅಂತ ನಾವು ಹೇಳ್ತೀವಿ, ವಿಚಾರಗಳನ್ನು ಅಲ್ಲಿ ಚರ್ಚೆ ಮಾಡಿ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅಂಥವ್ರನ್ನ ಕಳಿಸ್ಬೇಕು. ಆದರೆ ಯಾಕೋ ಇತ್ತೀಚಿನ ದಿನಗಳಲ್ಲಿ ರಾಜ್ಯಸಭೆ ಆಗಿರಬಹುದು ಅಥವಾ ಪರಿಷತ್ ಆಗಿರ್ಬೋದು, ಹಿಂಬಾಗಿಲಿಂದ ಹೋಗೋದಕ್ಕೆ ರಹದಾರಿ ಅಂತ ಹೇಳಬಹುದು. ಈ ಹಿಂಬಾಗಿಲಿನ ಮೂಲಕ ಹೋಗೋದಕ್ಕೆ ರಹದಾರಿಯಲ್ಲಿ ಯಾರನ್ನೆಲ್ಲ ಕಳಿಸ್ತಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಈ ರಾಜ್ಯಸಭೆ ಎಲೆಕ್ಷನ್ ನೋಡೋದಾದ್ರೆ ಒಂದಂತೂ ಸ್ಪಷ್ಟ ಆಗಿತ್ತು, ಬಿಜೆಪಿ ಕಡೆಯಿಂದ ನಿರ್ಮಲಾ ಸೀತಾರಾಮನ್ ಆಗಿರಬಹುದು, ಜಗ್ಗೇಶ್ ಅವರಾಗಿರ್ಬೋದು. ಇನ್ನು ಮೂರನೇ ಅಭ್ಯರ್ಥಿ ಹಾಕೋದಕ್ಕೂ ಕೂಡ ಚಿಂತನೆ ನಡೀತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಯಾವ ಲೆಕ್ಕಾಚಾರದ ಮೇಲೆ ಮೂರನೇ ಅಭ್ಯರ್ಥಿ ಆಗ್ತಾರೆ, ಹಾಕಿದ್ರು ಗೆಲ್ತಾರ? ಇನ್ನು JDS ನ ಅಭ್ಯರ್ಥಿ ಕೇವಲ ಹೆಸರಿಗೆ ಮಾತ್ರ ಅಭ್ಯರ್ಥಿ ಆಗ್ತಾರಾ, ಗೆಲ್ಲೋದಕ್ಕೆಲ್ಲೂ ಅವಕಾಶ ಸಿಗೋದೇ ಇಲ್ವಾ? ಕಾಂಗ್ರೆಸ್ ಮತ್ತು JDS ಎರಡೂ ಕೂಡ ಮತ್ತೊಮ್ಮೆ ಇಲ್ಲಿ ಕೈ ಜೋಡಿಸ್ತಾವ? ಇದೆಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಬೇಕಿದೆ. ಇದೆ ಈ ಹೊತ್ತಿನ ವಿಶೇಷ ರಾಜ್ಯಸಭೆ ಎಲೆಕ್ಷನ್, ಪಕ್ಷಗಳ ಗೇಮ್ ಪ್ಲಾನ್. ಕಾಂಗ್ರೆಸ್ ಬಳಿ ಇರೋದು ಒಟ್ಟು 70 ಮತ. ಇನ್ನು ಕಾಂಗ್ರೆಸ್ ಒಬ್ಬ ಅಭ್ಯರ್ಥಿ ಆಯ್ಕೆ ಅಂತೂ ಖಚಿತ. ಅಲ್ಲಿ ಉಳಿಯೋದು ಎಷ್ಟು? 14 ಸೀಟು. ಇನ್ನು JDS ಹತ್ರ ಇರೋದೇ 32 ಅಂತಂದ್ರೆ JDS ಅಭ್ಯರ್ಥಿ ಸೋಲೋದಂತೂ ನಿಶ್ಚಿತ. ಯಾರ್ದಾರು ಇವರು ಬೆಂಬಲವನ್ನು ಪಡೆದುಕೊಳ್ಳೇಬೇಕಾಗತ್ತೆ. ಒಂದು ಕಡೆ JDS ಆಗಿರ್ಬೋದು, ಮತ್ತೊಂದು ಕಡೆ ಕಾಂಗ್ರೆಸ್ ಆಗಿರಬಹುದು. ಸೊ ಯಾರ ಒಂದು ಬೆಂಬಲವನ್ನು ಪಡೆದುಕೊಳ್ತಾರೆ ಅನ್ನೋದೇ ಈಗಿರುವಂತಹ ಒಂದು ಲೆಕ್ಕಾಚಾರ. ಇನ್ನು ಕೇವಲ BJP ಒಂದು ಬೆಂಬಲವನ್ನು ಪಡೆದುಕೊಂಡ್ರೂ ಕೂಡ ಒಂದು ರೀತಿಯಾಗಿ ಕಷ್ಟನೇ ಗೆಲ್ಲೋದು. ಕೇವಲ ಕಾಂಗ್ರೆಸ್ ಜೊತೆಗೂಡಿ ಹೋದಾಗ ಎಲ್ಲೋ ಒಂದು ಕಡೆ ಕಾಣಿಸಬಹುದೇನೋ ಆಶಾದಾಯಕ ನಿರೀಕ್ಷೆ ಸಿಗುತ್ತಾ ಅಂತ. ಸೊ JDSಗೆ ತಿರುಗೇಟು ನೀಡೋದಕ್ಕೂ ಕೂಡ ಕಾಂಗ್ರೆಸ್ ತಂತ್ರ ವಿಫಲ ಆಗತ್ತಾ ಅನ್ನೋದು. ಎಸ್, ತಂತ್ರಗಾರಿಕೆ ಏನೆಲ್ಲ ಕೈ ಕೊಡ್ತಾ ಇದೆ? JDSಗೆ ಕೈ ಕೊಟ್ಟಂತಹ ಅಥವಾ ಕಾಂಗ್ರೆಸ್ಗೆ ಕೈ ಕೊಟ್ಟಂತಹ ತಂತ್ರಗಾರಿಕೆಗಳು ಏನು? JDSಗೆ ತಿರುಗೇಟು ನೀಡೋದಕ್ಕೆ ಕಾಂಗ್ರೆಸ್ ತಂತ್ರ ವಿಫಲ ಆಗ್ತಾ ಇದೆ. BJP ಅಭ್ಯರ್ಥಿಗೆ ಗೆಲುವಿಗೆ ಕಾರಣವಾಗುತ್ತಾ ಕೈ ನಿರ್ಧಾರ ಅನ್ನೋದು? ಕಾಂಗ್ರೆಸ್ ನಿರ್ಧಾರದಿಂದ ಲೆಹರ್ ಸಿಂಗ್ ಗೆಲುವು ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಎರಡನೇ ಅಭ್ಯರ್ಥಿಯನ್ನೂ ಕಣಕ್ಕಿಳಿಸಿದ್ದಾರೆ ಕಾಂಗ್ರೆಸ್ನವ್ರು. ನಾವು ಏನು ಕಡಿಮೆ ಇಲ್ಲ, ನಾವು ಎರಡನೇ ಅಭ್ಯರ್ಥಿಯನ್ನ ನಿಲ್ಲಿಸ್ತೀವಿ ಅಂತ. JDS ಮುಖಭಂಗ ಅನುಭವಿಸುವ ಸಾಧ್ಯತೆನೇ ಇಲ್ಲಿ ಹೆಚ್ಚಾಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಮೊದಲ ಪ್ರಾಶಸ್ತ್ಯದಲ್ಲಿಯೇ JDSಗೆ ಹಿನ್ನಡೆಯಾಗುವಂತಹ ಸಾಧ್ಯತೆ ಇದೆ. ಮೊದಲ ಪ್ರಾಶಸ್ತ್ಯದ ಮತ, ಎರಡನೇ ಪ್ರಾಶಸ್ತ್ಯದ ಮತ ಇದ್ದೇ ಇರುತ್ತೆ. ಅದೆಲ್ಲವೂ ಕೂಡ ವಿವರವಾಗಿ ನಿಮಗೆ ಗೊತ್ತಿರುತ್ತೆ. ರಾಜ್ಯಸಭೆ ಎಲೆಕ್ಷನ್ ಆಯ್ಕೆ ಯಾವ ರೀತಿಯಾಗಿ ಆಗ್ತಾರೆ. ಈಗ ಅಭ್ಯರ್ಥಿಗಳ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಒಂದಷ್ಟು ಗೊಂದಲಗಳಂತೂ ಉಂಟಾಗಿದೆ. ಪ್ರತಿ ಬಾರಿ ಒಂದಷ್ಟು ಈ ರೀತಿಯಾದಂತಹ ಗೊಂದಲಗಳು ಇದ್ದೇ ಇರುತ್ತೆ. ಬಟ್ ಈ ಬಾರಿ ಒಂದು ರೀತಿಯಾಗಿ ಯಾವ ಕಡೆ JDS ತನ್ನ ನಿಲುವನ್ನು ತಳೆದುಕೊಳ್ಳುತ್ತೆ ಅಥವಾ ಯಾವ ರಾಷ್ಟ್ರೀಯ ಪಕ್ಷಗಳು ಈ ಪ್ರಾದೇಶಿಕ ಪಕ್ಷದ ಕೈ ಹಿಡಿತಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ ಅಂತ ಹೇಳಬಹುದು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಇದ್ದೀವಿ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಎಸ್, ಮೊದಲಿಗೆ ಚನ್ನಮಲ್ಲಿಕಾರ್ಜುನ್ ಇದ್ದಾರೆ, BJP ವಕ್ತಾರರು. ನಮಸ್ಕಾರ ಚನ್ನಮಲ್ಲಿಕಾರ್ಜುನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇನ್ನು ರಘು ದೊಡ್ಡೇರಿ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಕಾರ್ಯಕ್ರಮಕ್ಕೆ ಸ್ವಾಗತ ರಘು ಅವರು. ನಮಸ್ಕಾರ. ಸಿದ್ಧರಾಗಿ ಬಂದಿದ್ದೀರಿ. ರಾಜಕೀಯ ಲೆಕ್ಕಾಚಾರಗಳು ಏನೆಲ್ಲ ಇದೆ ಅನ್ನೋದನ್ನ ನಾನು ಕೇಳ್ತೀನಿ ನಿಮ್ಮನ್ನ. ಮೊದಲಿಗೆ ನಾನು ಚನ್ನಮಲ್ಲಿಕಾರ್ಜುನ್ ಅವ್ರನ್ನ ಮಾತಾಡಿಸ್ಕೊಂಡು ಬರ್ತೀನಿ. ಮೊದಲನೇದಾಗಿ ಏನ್ ಹೇಳ್ತೀರಿ? ಈಗ ಮೂರನೇ ಅಭ್ಯರ್ಥಿಯನ್ನು ಕೂಡ ಕಣಕ್ಕಿಳಿಸೋದಕ್ಕೆ ರೆಡಿ ಆಗ್ಬಿಟ್ಟಿದ್ದೀರಿ. ಸೋಲು ನಿಶ್ಚಿತ ಅಂತಾನೆ ರೆಡಿ ಆಗಿದ್ದೀರಾ ಅಥವಾ ನಮ್ದೊಂದು ಇರ್ಲಿ ಅಂತಾನ? ಹೆಂಗೆ ಲೆಕ್ಕಾಚಾರ ಏನು BJPದು ಅಂತ ಚನ್ನಮಲ್ಲಿಕಾರ್ಜುನ್? ಯಾವುದೇ ಒಂದು ಚುನಾವಣೆ ಬಂದಾಗ ಭಾರತೀಯ ಜನತಾ ಪಕ್ಷ ಗಂಭೀರವಾಗಿನೇ ಅದನ್ನ ಚುನಾವಣೆಯನ್ನ ತಗೊಂಡಿರುತ್ತೆ. ಸುಮ್ಮನೆ ಯಾವುದೇ ಒಂದು ಚುನಾವಣೆ ಕಣದಲ್ಲಿ ಸುಮ್ಮನೆ ಇಳಿದು ಯಾವುದೋ ಒಂದು ಮೆಸೇಜ್ ಅನ್ನ ಕಳಿಸೋ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಕ್ಷ ಯಾವಾಗಲೂ ಚುನಾವಣೆಯನ್ನ ಮಾಡೋದಿಲ್ಲ. ಇವತ್ತಿನ ಸಂದರ್ಭದಲ್ಲಿನೂ ಇವತ್ತು ನೀವು ಕಾಂಗ್ರೆಸ್ ಮತ್ತು JDSನ ಎರಡು ಅಭ್ಯರ್ಥಿಗಳು ನೋಡಿದ್ರೆ ಅವ್ರದ್ದು ಚುನಾವಣೆ ತಂತ್ರ ಯಾವ ರೀತಿ ಇದೆ ಈ ಮೂರನೇ ಅಭ್ಯರ್ಥಿಗಾಗಿ ಅಂತ ಸ್ಪಷ್ಟವಾಗಿ ನಿಮ್ಗೆ ಕಾಣಿಸುತ್ತೆ. ಅದೇ ರೀತಿಯಾಗಿ ಭಾರತೀಯ ಜನತಾ ಪಕ್ಷ ಎಲ್ಲ ಹೋದ್ರೂ ಇವತ್ತು JDS ತಗೊಂಡ್ರೆ ನಿಮ್ಗೆ ಅವರಲ್ಲಿ ಇರ್ತಕ್ಕಂಥ ಗೊಂದಲ, ಅಲ್ಲಿಂದ ಎಷ್ಟು ಜನ ಹೊರಗಡೆ ಬರ್ತಾರೆ ಅಂತ
ಇವಾಗ ಬಟ್ಟ ಬಯಲಾಗಿರ್ತಕ್ಕಂಥ ಒಂದು ಸಂಗತಿ. ಕಾಂಗ್ರೆಸ್ ಇವತ್ತು ಒಡೆದೋಗಿರ್ತಕ್ಕಂಥ ಮನೆ. ಅಲ್ಲಿ ಇದನ್ನೆಲ್ಲ ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ನಮ್ದೇ ಆಗಿರ್ತಕ್ಕಂಥ ಒಂದು ತಂತ್ರಗಾರಿಕೆಯನ್ನ ಇಲ್ಲಿ ನಾವು ಮಾಡಿದೀವಿ. ಆ ತಂತ್ರಗಾರಿಕೆ ಮುಖಾಂತರ 3ನೇ ಅಭ್ಯರ್ಥಿಯನ್ನು ನಾವು ಗೆದ್ದಿಸ್ಕೊಂಡು ಬರ್ತಕ್ಕಂಥ ಸಾಮರ್ಥ್ಯ ಮತ್ತು ಶಕ್ತಿಯನ್ನ ಇಟ್ಕೊಂಡಿದ್ದೀವಿ. ಅದನ್ನ ನಾವು ಮಾಡಿ ತೋರಿಸ್ತಕ್ಕಂಥ ಸಂದರ್ಭ ಬರುತ್ತೆ. ಅದನ್ನ ಆ ರೀತಿಯಾಗಿರ್ತಕ್ಕಂಥ ನಾವು ಕಾರ್ಯವನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ನಾನು ಓಪನಿಂಗ್ ರಿಮಾರ್ಕ್ಸ್ ಅಲ್ಲಿ ಹೇಳಕ್ ಬಯಸ್ತೀನಿ. ಓಕೆ ಎಸ್, ನಮ್ಮ ಜೊತೆಗೆ ರಘು ಇದ್ದಾರೆ. ರಘು ಅವರೇ, ಅಂದರೆ ಇವ್ರಿಗೆ ಇಬ್ಬರ ಲಾಭ ಮೂರನೇವ್ರಿಗೆ, ಅಂದರೆ ಇಬ್ಬರ ಜಗಳ ಮೂರನೇವ್ರಿಗೆ ಲಾಭ ಅನ್ನೋ ಥರ. ಸೊ ನಿಮ್ಮ ಜಗಳ ಅಥವಾ ಇಲ್ಲಿರುವಂತಹ ಒಡಕುಗಳು, ಪಕ್ಷದಲ್ಲಿರುವಂತಹ ಭಿನ್ನಾಭಿಪ್ರಾಯಗಳು ಬಿಜೆಪಿಗೆ ಲಾಭ ಆಗುತ್ತಾ? ಇದೇ ನಿಟ್ಟಿನಲ್ಲಿ ಇವತ್ತು ಚಂದ್ರ ಮಲ್ಲಿಕಾರ್ಜುನ್ ಕೂಡ ಮಾತನಾಡಿದ್ರು. ಏನು ಹೇಳ್ತೀರಿ ರಘು? ನೋಡಿ, ನಾವು ಮೊದಲನೇ ಬಾರಿ ನಾವು ಯಾವಾಗ ಮೂರು ಪಕ್ಷಕ್ಕೆ ಮೊದಲನೇ ಬಾರಿ ನಾವು ಯಾವಾಗ ನಾಮಿನೇಷನ್ ಫೈಲ್ ಮಾಡಿದ್ವಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ಯಾಂಡಿಡೇಟ್ಗೆ, ಅವಾಗಲೇ ಕ್ಲಿಯರ್ ಇದೆ ನಾವು ನಮ್ಮ ಗೆಲುವು ಖಚಿತ ಅನ್ನೋದನ್ನು ನಾವು ಖಚಿತಪಡಿಸ್ಕೊಂಡೇನೆ ನಾವು ಮುಂದೆ ಹೋಗಿರೋದು. ಅಫ್ಕೋರ್ಸ್ ಅದೇ ರೀತಿ ನಾವು ನಮ್ಮ ಪಕ್ಷದಿಂದನೇ ನಮಗಿರ್ತಕ್ಕಂಥ ಶಾಸಕರ ಸಂಖ್ಯಾಬಲದಲ್ಲಿ ನಾವು 2ನೇ ಸೀಟನ್ನು ಗೆಲ್ಲಕ್ಕೆ ಸಾಧ್ಯನ 100% ಸಾಧ್ಯ ಇಲ್ಲ. ಓಕೆ, ಯಾಕೆಂದ್ರೆ 100% ಸಾಧ್ಯ ಇಲ್ಲ. ಸೊ ಬಟ್ ನಾವು JDS ಅವರನ್ನ ನಾವು ಅವಲಂಬಿಸ್ಕೊಂಡಿದ್ದೀವಿ. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಾವು ಲಾಸ್ಟ್ ಟೈಮು ಏನು ಮಾನ್ಯ JDS ಸುಪ್ರೀಂ ಆದಂಥ HD ದೇವೇಗೌಡರು ಅವರನ್ನ ಸೊ ಯುನಾನಿಮಸ್ ಆಗಿ ನಾವು ಎಲೆಕ್ಟ್ ಮಾಡಿ ರಾಜ್ಯಸಭೆ ಕಳಿಸಿದಾಗ ನಾವು ಯಾವುದೇ ಚಿಂತನೆಯನ್ನು ಮಾಡಿಲ್ಲ. ನಾವು ನೇರವಾಗಿ ಒಬ್ಬರು ಹಿರಿಯ ಮುತ್ಸದಿದ್ದಾರೆ, ರಾಜ್ಯದ ಏಕೈಕ ಪ್ರಧಾನಮಂತ್ರಿಗಳು, ಕನ್ನಡಿಗರ ಪರವಾಗಿ ಹೋರಾಟ ಮಾಡುವಂಥ ಜಲ ನೆಲದ ಪರವಾಗಿ ಹೋರಾಟ ಮಾಡಿದಂಥ HD ದೇವೇಗೌಡರ ಪರವಾಗಿ ನಾವು ಸಪೋರ್ಟ್ ಮಾಡಿದ್ವಿ. ಸೊ ಅದೇ ರೀತಿ ಮಾನ್ಯ ಕುಮಾರಸ್ವಾಮಿ ಅವರು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಕೇವಲ 38 ಸೀಟ್ಗಳನ್ನ ಗೆದ್ದಂತವ್ರಿಗೆ ನಾವು ಮುಖ್ಯಮಂತ್ರಿಯನ್ನ ಬಿಟ್ಕೊಟ್ಟಿದ್ವಿ. ಸೊ ಹಾಗಾಗಿ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ, ಅಧಿಕಾರ ಬೇಕಿತ್ತು ಬಿಟ್ಕೊಟ್ರಿ. ಅಲ್ಲ ಅಧಿಕಾರ ಬಿಟ್ಕೊಟ್ವಿ. ನೋಡಿ, ಅಧಿಕಾರ ಒಟ್ನಲ್ಲಿ ಸರ್ಕಾರ ಅಧಿಕಾರಕ್ಕೆ ಬರಬೇಕಾಗಿತ್ತು. ಅದು ಯಾರಿಗ್ ಬೇಕಾದ್ರೂ ಮುಖ್ಯಮಂತ್ರಿ. ಯಾಕಂತಂದ್ರೆ ಅಲ್ಲ, ಒಂದ್ ನಿಮಿಷ ನಿಮ್ಮ ಹತ್ರ ಮಾತಾಡ್ತೀನಿ. ನೋಡಿ ಶಿಲ್ಪ ಅವರೇ, ನಾವು ಯಾವುದೇ ಈಗ ನಾವಾಗ್ಲಿ ಬಿಜೆಪಿ ಆಗ್ಲಿ ಮೂರು ಪಕ್ಷಗಳು ರಾಜಕೀಯಕ್ಕೋಸ್ಕರ ಅಂತ ಹೇಳಿ ನೀವು ಬಿಟ್ಕೊಟ್ರಿ ಅಂತಂದ್ರೆ ಬಿಟ್ಕೊಟ್ಟಿದ್ ಯಾಕೆ ಅಂತ ಬರುತ್ತಲ್ಲ, ನಿಮ್ಗೇನು ಅವಶ್ಯಕತೆ ಇರ್ಲಿಲ್ವಲ್ಲ ಬಿಟ್ಕೊಡೋದು ಅಂತಾನೋ ಅನ್ಸುತ್ತೆ. ಅದನ್ನ ಪ್ರಶ್ನೆ ಕೇಳ್ತಾರೆ. ನೋಡಿ, ರಾಜಕೀಯಕ್ಕೆ ಬಂದಿರೋದು ರಾಜಕೀಯ ಮಾಡಕ್ಕೆ ವಿನಃ ಸನ್ಯಾಸತ್ವಕ್ಕಲ್ಲ. ಓಕೆ, ಸೊ ರಾಜಕೀಯವನ್ನ ರಾಜಕೀಯವಾಗಿ ವಿಶ್ಲೇಷಣೆ ಮಾಡಿ ಯಾವುದು ಲಾಭ ನಷ್ಟಗಳನ್ನ ಏನೋ ಪ್ಲಾನ್ ಮಾಡ್ಕೊಂಡು ಎಲ್ಲಾ ಪಕ್ಷಗಳು ಮಾಡೋದು. ಓಕೆ, ಸೊ ಬಿಜೆಪಿ ಅವರು ಕೂಡ ಅದನ್ನೇ ಮಾಡೋದು. ಸೊ ಹಾಗಾಗಿ ನಾವು ಏನಂತ ಹೇಳಿದ್ವಿ, ಸುಪ್ರೀಂ ಅವರು ಹಿರಿಯರಿದ್ದಾರೆ ಅಂತ ಹೇಳಿ ಅವ್ರನ್ನ ಕಳಿಸಿದೀವಿ. ಅದ್ರಲ್ಲಿ ರಾಜಕೀಯ ಲೆಕ್ಕಾಚಾರ ಏನೂ ಇಲ್ಲ. ಈ ರಾಜ್ಯದ ನಾಡಿನ ಜನರ ಪರವಾಗಿ ಧ್ವನಿ ಎತ್ತಿದಂಥವ್ರು HD ದೇವೇಗೌಡ ಅವರು. ಮತ್ತೆ ಕರ್ನಾಟಕದ ಏಕೈಕ ಪ್ರಧಾನಮಂತ್ರಿಗಳಾಗಿದ್ದರಿಂದ ಆ ಗೌರವವನ್ನು ನಾವು ಇಟ್ಕೊಂಡು ಅವ್ರನ್ನ ಕಳಿಸಿದೀವಿ. ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದೇನು ಅಂತ ಹೇಳಿದ್ರೆ, ಈಗ ನಾವು ನಿಮ್ಗೆ ಸಪೋರ್ಟ್ ಮಾಡಿದ್ದೀವಿ, 2 ಇನ್ಸ್ಟೆನ್ಸ್ ನಾವು ಸಪೋರ್ಟ್ ಮಾಡಿದ್ದೀವಿ, ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ನಮ್ಮ 2ನೇ ಅಭ್ಯರ್ಥಿಗಳಾದಂಥ ಮಾನ್ಯ ಮನ್ಸೂರ್ ಖಾನ್ ಅವರೇನಿದ್ದಾರೆ, ಅವರು ಅಲ್ಪಸಂಖ್ಯಾತರ ಒಂದು ಧ್ವನಿ ಆಗಲಿ ಅಂದ್ರೆ ನಾವು ನಿಮಗೆ 100% ಅಂದರೆ ಒಂದು ಒಳ್ಳೆ ಮೆಸೇಜನ್ನು ಕಳಿಸೋಣ. ನಾವು ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಏನು ನಾವು ಅಲ್ಪಸಂಖ್ಯಾತರ ಮೇಲೆ ಏನು ದಮನ ನಡೀತಿದೆ, ಸೊ ಏನು ಹೇರಿಕೆ ನಡೀತಿದೆ, ಆ ಹೇರಿಕೆಯನ್ನು ನಾವು ತೆಗೆದುಹಾಕೋದಕ್ಕೋಸ್ಕರ ಮತ್ತೆ ಎಂಪವರ್ ಮಾಡೋದಕ್ಕೋಸ್ಕರ ನೀವು ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಿದೀವಿ. ಅಲ್ಲ, ಅದು ಇಲ್ಲ ಅದು ಹಿರಿಯರ ಮಟ್ಟದಲ್ಲಿ ಚರ್ಚೆ ಆಗಿದೆ. ಅಲ್ಲ ನಾನು ಒಂದು ಪಾಯಿಂಟ್ ಅನ್ನು ನಮ್ಮ ಬಿಜೆಪಿ ಮಿತ್ರರಿಗೆ ಹೇಳ್ತೀನಿ, ದಯವಿಟ್ಟು ಬಿಜೆಪಿ ಮಿತ್ರರಿಗೆ ಹೇಳ್ತೀನಿ. ಸೊ ಕಾಂಗ್ರೆಸ್ ಒಡೆದ ಮನೆ ಅಂತ ಹೇಳ್ತಿದ್ರು, ದಯವಿಟ್ಟು ತಾವು ತಮ್ಮ ತಟ್ಟೆಯಲ್ಲಿ ಬಿದ್ದಿರ್ತಕ್ಕಂಥ ಯಜ್ಞವನ್ನ ಮೂಸ್ ನೋಡಕ್ ಹೋಗ್ಬೇಡಿ. ಯಾಕಂದ್ರೆ ಆಲ್ರೆಡಿ ನೀವು ಸ್ಮೆಲ್ ಇಡೀ ರಾಜ್ಯಾದ್ಯಂತ ಪಸರಿಸಿದೆ. ಮಾನ್ಯ BS ಯಡಿಯೂರಪ್ಪನವರು ತಮ್ಮ ಮಗನಿಗೆ ವಿಜೇಂದ್ರ ಅವರಿಗೆ ಟಿಕೆಟ್ ಕೊಡಿ, MLC ಟಿಕೆಟ್ ಕೊಟ್ಟಲ್ಲ ಅಂದಾಗ ಸೊ ಅವರ ಶಕ್ತಿ ಎಷ್ಟು ಕುಂದಿದೆ ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಅವರೇ ಹೇಳಿದ್ರು, ನೀವು ಯಾವುದೇ ಜಗಳದಲ್ಲಿ ಇನ್ವಾಲ್ವ್ ಆಗಬೇಡಿ, ಯಾವುದೇ ಗಲಭೆಯಲ್ಲಿ ಇನ್ವಾಲ್ವ್ ಮಾಡಬೇಡಿ ಅಂತ ಹೇಳಿದ ಹಂತಕ್ಕೆ ಬಂತು ಅಂತ ಹೇಳಿದ್ರೆ, ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಒಳ ಜಗಳ, ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಬೇಗುದಿ ಸೊ ಈ ಎಲೆಕ್ಷನ್ ಅಲ್ಲಿ ಕಟ್ ಇಟ್ಕೊಂಡಿದ್ದಾರೆ. ಯಾವುದೇ ಹಂತದಲ್ಲಿ ಒಂದೇ ಹೇಳ್ತೀನಿ ಕೇಳಿ, ಇವಾಗ ನನಗೆ ಬಂದಿರೋ ಮಾಹಿತಿ ಪ್ರಕಾರ ನನಗೆ ಅನಿಸ್ತಾ ಇರೋದು, ಇವ್ರದ ಅಧಿಕೃತ ಅಭ್ಯರ್ಥಿಗಳಾದಂಥ ನಿರ್ಮಲಾ ಸೀತಾರಾಮನ್ ಅವರನ್ನು ಎದುರಿಸೋದಕ್ಕೆ ಕ್ರಾಸ್ ವೋಟಿಂಗ್ ಆಗುವಂತ ಒಂದು ಚಾನ್ಸಸ್ ನಡೀತಾ ಇದೆ ಅಂತ ಮಾಹಿತಿ ಬಂದಿದೆ ನನಗೆ. ಓಕೆ, ಸೊ ನಿರ್ಮಲಾ ಸೀತಾರಾಮನ್ ಅವ್ರನ್ನೇ ಸೋಲ್ಸೋದಕ್ಕೆ ಈ ಏನು ಬೇಗುದಿ ಇದೆ, BS ಯಡಿಯೂರಪ್ಪ ಮತ್ತು ಏನು ಇವರು BL ಸಂತೋಷ್ ಅವರ ನಡುವೆ ಏನು ಜಗಳ ಇದೆ, ಆ ಸಮರದಲ್ಲಿ ಮಾನ್ಯ ಅರ್ಥ ಸಚಿವರು, ದೇಶದ ಅರ್ಥ ಸಚಿವರನ್ನೇ ಸೋಲಿಸುವಂತ ಒಂದು ಪ್ರಯತ್ನ ನಡೀತಿದೆ. ನೀವು ದಯವಿಟ್ಟು ನೀವು ಏನು ಮಲ್ಲಿಕಾರ್ಜುನ್ ಇದ್ದೀರಿ, ನಿಮ್ಮ ತಟ್ಟಲ್ಲಿ ಇರ್ತಕ್ಕಂಥ ಯಜ್ಞವನ್ನ ಫಸ್ಟ್ ಸೈಡ್ಗೆ ಬಿಸಾಕಿ ನಮ್ಮ ಬಗ್ಗೆ ಮಾತಾಡಿ. ಗಾಜಿನಲ್ಲಿ ಇದ್ರಲ್ಲಿ ನಿಂತ್ಕೊಂಡು ಕಲ್ಲೆಸುವಂತ ಪ್ರಯತ್ನ ಮಾಡಬೇಡಿ. ನೀವು ನೋಡಿ, ಆಕ್ಚುಲಿ ನಿಮ್ಮ ಬಿಜೆಪಿ ಕಾಂಗ್ರೆಸ್ ಪ್ಲಸ್ JDS ಟೀಮ್ಗಳು, ಬಿಜೆಪಿ ಕಾಂಗ್ರೆಸ್ ಪ್ಲಸ್ JDS ಟೀಮು. ಈಗ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಈಗ ಆಯ್ಕೆ
ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಆಯ್ಕೆ ಮಾಡಿದಂತಹ ವ್ಯಕ್ತಿಗಳು ಯಾರು, ಹೇಗೆ, ಅವರ ಹಿನ್ನೆಲೆ ಏನು, ರಾಜ್ಯಸಭೆಗೆ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಚಿಂತಕರ ಚಾವಡಿ ಅಥವಾ ಬುದ್ಧಿವಂತರ ಒಂದು ಸ್ಥಳ ಅಂತ ಹೇಳ್ತೀವಿ. ಇಂತಹ ಸಂದರ್ಭದಲ್ಲಿ ಆಯ್ಕೆ ಯಾಕೋ ಬೇರೆಯದ್ದೇ ರೀತಿಯಾದಂತಹ ಟರ್ನ್ ಅನ್ನ ಇತ್ತೀಚಿನ ವರ್ಷಗಳಲ್ಲಿ ಪಡೆದುಕೊಳ್ತಾ ಇದೆ. ಚನ್ನಮಲ್ಲಿಕಾರ್ಜುನ ಅವರು, ನೀವು ಕೂಡ ಒಪ್ಕೊಳ್ಬೇಕು, ಎಲ್ಲ ಪಕ್ಷದವರು ಕೂಡ ಒಪ್ಕೊಳ್ಬೇಕು, ನಾನು ಯಾವುದೋ ಒಂದು ಪಕ್ಷಕ್ಕೆ ಹೇಳ್ತಾ ಇಲ್ಲ. ಶಿಲ್ಪಾ ಅವರೇ, ಇಲ್ಲಿ ಇವಾಗ ನಾವು ಕೊಟ್ಟಿರ್ತಕ್ಕಂತ 2 ಸೀಟ್ಗಳು ಇವತ್ತು, ಒಬ್ರು ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಆಯ್ತಾ, ಭಾರತದ ಒಂದು ಫೈನಾನ್ಸ್ ಮಿನಿಸ್ಟರ್ ಆಗಿರೋರು ಇವತ್ತು ನಮ್ಮ ಅಭ್ಯರ್ಥಿ ಆಗಿರೋದು. ಇನ್ನೊಂದು ಕರ್ನಾಟಕದಲ್ಲಿ ಅತಿ ಪ್ರತಿಷ್ಠಿತವಾಗಿರ್ತಕ್ಕಂಥ ಕನ್ನಡ ಚಿತ್ರೋದ್ಯಮದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ನವರಸ ನಾಯಕ ಅಂತಾನೆ ಕರೆಸ್ಕೊಳ್ತಕ್ಕಂಥ ಜಗ್ಗೇಶ್ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು. ಅವ್ರ ಹಿಂದೆ MLC ಆಗಿರ್ತಕ್ಕಂಥದ್ದು ಯಾರೋ. ನೀವ್ ಹೇಳ್ದಂಗೆನೆ ರಾಜ್ಯಸಭೆ ಯಾವಾಗ್ಲೂ ಒಂದು ಸೀರಿಯಸ್, ಒಂದು ಇಂಟೆಲೆಕ್ಚುಯಲ್ ಆಗಿರ್ತಕ್ಕಂಥ ಒಂದು ಸ್ಥಾನ. ಅಲ್ಲಿ ಆ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಪೂರ್ತಿ ರಾಜಕೀಯ ವಲಯಕ್ಕೇನೆ ಒಂದು ಎಕ್ಸಾಂಪಲ್ ಆಗಿ ಸೆಟ್ ಮಾಡಿರ್ತಕ್ಕಂಥದ್ದು. ಕರ್ನಾಟಕದಿಂದ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಇವತ್ತು ಎಲೆಕ್ಟ್ ಆಗ್ತಾರೆ ಅಂತಂದ್ರೆ ಅದೇ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಈ ಒಂದು ಚುನಾವಣೆಯಲ್ಲಿ ಆ ರೀತಿಯಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಕರ್ನಾಟಕದಿಂದ ಕಳಿಸ್ತಕ್ಕಂಥದ್ದು ಮತ್ತು ರಾಜ್ಯಸಭೆಗೆ ಬಿಜೆಪಿಯಿಂದ ಆಯ್ಕೆ ಮಾಡಿರ್ತಕ್ಕಂಥದ್ದು ಒಂದು ಒಳ್ಳೆ ಸಂದೇಶ ಅಂತ ಹೇಳ್ತೀನಿ. ಇದು ಈ ರೀತಿಯಾಗಿರ್ತಕ್ಕಂಥ ಅಭ್ಯರ್ಥಿಗಳು. ಆದ್ರೆ ನೀವು ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥವ್ರನ್ನ ಇವತ್ತು ಅಭ್ಯರ್ಥಿಗಳು ನೋಡಿದ್ರೆ ಅವರು ಒಂಥರ ಜಿಯಾದಿಸ್ಟ್ ತರ ಅವ್ರ ಸ್ಟೇಟ್ಮೆಂಟ್ ಗಳನ್ನ ನೀವು ನೋಡಿರ್ತೀರ. ಅವರು ಬರೇ ಗೊಂದಲ ಗಲಭೆ ಮಾಡ್ತಕ್ಕಂಥ ಒಂದು ಮನಸ್ಥಿತಿಯಿಂದ ಬಂದಿರ್ತಕ್ಕಂಥವ್ರು. ನನ್ನ ಸ್ನೇಹಿತರು, ಕಾಂಗ್ರೆಸ್ ಸ್ನೇಹಿತರು ಹೇಳ್ತಿದ್ರು, ನಿರ್ಮಲಾ ಸೀತಾರಾಮನ್ ಅವರು ಅವ್ರಿಗೆ ಮಿನಿಮಮ್ ಬೇಸಿಕ್ ಈ ಅಸೆಂಬ್ಲಿ ಯಾವ ರೀತಿ ಸಂಖ್ಯೆಗಳಿದೆ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ ಅಂತ ಅವರು ಇಲ್ಲಿ ಎಕ್ಸ್ಪೋಸ್ ಆಗಿ ಅವ್ರು ತೋರಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಕ್ ಬಯಸ್ತೀನಿ ನಾನು. ಇಲ್ಲ ನೋಡಿ, ನಮ್ಮ ಮಿತ್ರರು ಏನೋ ಚನ್ನಮಲ್ಲಿಕಾರ್ಜುನ್ ಅವರಿಗೆ 2 ವಿಚಾರವನ್ನ ನಾನು ಹೇಳ್ತೀನಿ. ಸೊ ಇವರು ಫೈನಾನ್ಸ್ ಮಿನಿಸ್ಟರ್ ಅವರನ್ನ ಏನ್ ಮಾಡಿದ್ರು, ನಮ್ಮ ರಾಜ್ಯಕ್ಕೆ ಏನೋ ಒಂದು ಏನೋ ಕೊಡುಗೆಯನ್ನು ಕೊಡ್ತಾರೆ ಅಂತ ಹೇಳಿ ಇವರನ್ನ ಸೆಲೆಕ್ಟ್ ಮಾಡಿ ಕಳಿಸೋರು ರಾಜ್ಯಸಭೆಗೆ. ಆದ್ರೆ ಇಲ್ಲಿವರೆಗೂ ರಾಜ್ಯಸಭೆಗೆ ಅಥವಾ ಕರ್ನಾಟಕದಿಂದ ಆಯ್ಕೆಯಾದಂಥ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕಕ್ಕೆ ಕೊಟ್ಟಿದ್ದು 0 ಇವ್ರು ಏನ್ ಮಾಡಿದ್ರು, ನಮಗ್ ಬರ್ಬೇಕಾದಂತ ನಮ್ಮ ಪಾಲಿನ ಸ್ಟೇಟ್ ಡೆವಲ್ಯೂಷನ್ ಫಂಡ್ ಅನ್ನು ಇನ್ನೂ ಕೊಟ್ಟಿಲ್ಲ, GST ಕಾಂಪನ್ಸೇಷನ್ ನಮ್ಮ ರಾಜ್ಯಕ್ಕೆ ಇನ್ನೂ ಕೊಟ್ಟಿಲ್ಲ. ಅದೇ ರೀತಿ MNREGA ಫಂಡು ಸರಿಸುಮಾರು 2500 ಕೋಟಿ ಡೈರೆಕ್ಟ್ ವೇಜಸ್ ಪ್ಲಸ್ ಏನು ಮೆಟೀರಿಯಲ್ ಅಂತ ಏನು ಕಾಂಪೋನೆಂಟ್ ಇದೆ ಅದನ್ನು ಇನ್ನೂ 1500 crore ಕೊಟ್ಟಿಲ್ಲ. ಅಂದ್ರೆ ಕರ್ನಾಟಕದಿಂದ ಕರ್ನಾಟಕಕ್ಕೋಸ್ಕರ ಅನುಕೂಲ ಆಗುತ್ತೆ ಅಂತ ಕಳಿಸಿದಂತ ಮಾನ್ಯ ಕೇಂದ್ರ ಹಣಕಾಸು ಸಚಿವರು ಕರ್ನಾಟಕದ ಕೊಡುಗೆ 0. ಅವರನ್ನು 6 ವರ್ಷದಲ್ಲಿ ಅವ್ರ ಕರ್ನಾಟಕ ಕೊಡುಗೆ ಏನು ಅಂತ ನಮ್ಮ ಬಿಜೆಪಿ ಮಿತ್ರರು ಹೇಳಬೇಕು. ತಾವು ಮಾಡಿದ್ದೀರಾ, ನಿಮ್ಮ ಪಕ್ಷದ ನಿರ್ಧಾರ ನೀವು ತೆಗೆದುಕೊಳ್ಳಿ. ಆದ್ರೆ ಒಬ್ಬ ರಾಜ್ಯ, ಒಂದು ದೇಶದ ಮುಖ್ಯ ಫೈನಾನ್ಸ್ ಮಿನಿಸ್ಟರ್ ಆಗಿ ದಯವಿಟ್ಟು ನೀವು ಇಂಟರಪ್ಟ್ ಮಾಡಬೇಡಿ. ದೇಶದ ಫೈನಾನ್ಸ್ ಮಿನಿಸ್ಟರ್ ಆಗಿ ರಾಜ್ಯದ ಕೊಡುಗೆ ಏನು ಅನ್ನೋದನ್ನ ತಾವು ಹೇಳ್ಬೇಕು. ಸೊ ಎರಡನೇದು ಇವರು ಮಾತಾಡ್ತಾರೆ ಜಿಹಾದ್ ಬಗ್ಗೆ. ಒಂದ್ ನಿಮಿಷ ಚನ್ನಮಲ್ಲಿಕಾರ್ಜುನ, ನಾನು ಮಾತಾಡಿದಾಗ ನೀವು ಮಾತಾಡ್ಬೇಡಿ. ದಯವಿಟ್ಟು ನೀವು ನಿಲ್ಸಿ, ನೀವು ಬರ್ದಿಟ್ಕೊಳ್ಳಿ. ನೀವು ಬರ್ದಿಟ್ಕೊಳ್ಳಿ, ನೀವು ಹೇಳೋದು ವಿಚಾರವನ್ನ ದಯವಿಟ್ಟು ಬರ್ದಿಟ್ಕೊಳ್ಳಿ. ನಾನು ನೋಡಿ, ಅವರು ಅವಕಾಶ ಕೊಡ್ತಾರೆ. ನೈತಿಕತೆ ಇಲ್ಲ. ಓಕೆ, ಸೊ ಎರಡನೇ ವಿಚಾರವನ್ನು ಹೇಳ್ತಾ ಇದ್ರು ಜಗ್ಗೇಶ್ ಅವರು. ನಮ್ಮ ಇಡೀ ರಾಜ್ಯ, ನನಗೆ ನೋ ಡೌಟ್ ಅವರು ಒಬ್ರು ಕರ್ನಾಟಕದ ಸಿನಿಮಾ ರಂಗಕ್ಕೆ. ಚನ್ನಮಲ್ಲಿಕಾರ್ಜುನ ಅವ್ರು ಒಂದ್ ನಿಮಿಷ, ಯಾಕಂದ್ರೆ ಇಬ್ರು ಮಾತಾಡಿದ್ರೆ ನಾನು ಇಬ್ರು ಧ್ವನಿನೂ ಕೇಳಿಸಲ್ಲ. ಒಂದ್ ನಿಮಿಷ ಇವರು. ಸೊ ಮಾನ್ಯ ಜಗ್ಗೇಶ್ ಅವರು ಆಸ್ ಎ ಆಕ್ಟರ್, ನನಗೆ ಅವ್ರ ಬಗ್ಗೆ, ಅವರ ಮೂವಿಗಳನ್ನು ಎಲ್ಲಾ ಮೂವಿಗಳನ್ನು ನೋಡಿದ್ದೀನಿ, ಅವ್ರ ಬಗ್ಗೆ ವೈಯಕ್ತಿಕವಾದಂತ ಗೌರವ ಇದೆ. ಆದ್ರೆ ಪಕ್ಷದಲ್ಲಿ RSS ನಿನ್ನೆ ಹೇಳ್ತಾರೆ ರಾಜ್ಯಸಭೆಗೆ ಎಲೆಕ್ಟ್ ಆದ ನಂತರ ನಾನು ಸಂಘದ ಕಾರ್ಯಕರ್ತ ಅಂತ. ಅವ್ರು ಯಾವಾಗ RSS ಚಡ್ಡಿ ಹಾಕಿದ್ರು ಅಂತ ನಾನು ನೋಡ್ಲಿಲ್ಲ, ಅವ್ರು ಯಾವತ್ತೂ ಚಡ್ಡಿನೂ ತೋರಿಸೂ ಇಲ್ಲ. ಓಕೆ, ಸೊ ಅಂದ್ರೆ ಇವರ ಓಕೆ, ಸೊ ನಾನು ಏನಕ್ಕೆ ಇಷ್ಟು ಸರ್ಕಾಸ್ಟಿಕ್ ಆಗಿ ವಿಚಾರನ ಹೇಳ್ತೀನಿ ಅಂತಂದ್ರೆ, ಸೊ ಅಧಿಕಾರಕ್ಕೆ ಸೆಲೆಕ್ಟ್ ಆದ ತಕ್ಷಣ ಎಲ್ಲ ಸಂಘ ಬರ್ತವೆ. ಓಕೆ, ಸೊ ನೀವು ಹೇಳ್ತಿದ್ದೆ ಕೇಳಿ, ನೀವು ಧರ್ಮಾಧಾರಿತ ಕ್ಯಾಸ್ಟ್ ಬೇಸ್ಡ್ ಡಿವಿಷನ್ ಮಾಡ್ತಾ ಇರ್ತಕ್ಕಂಥ ಬಿಜೆಪಿ. ಓಕೆ, ಸೊ ತಾವೇನು ಮಾಡ್ತಾ ಇದ್ರಿ ನೀವು? ಇಷ್ಟು 5 ವರ್ಷದಲ್ಲಿ ಅಥವಾ ಇಲ್ಲಿ 4 ವರ್ಷ ಆಯಿತು ತಾವು ಅಧಿಕಾರಕ್ಕೆ ಬಂದು, ಮೋದಿ ಅವರು 8 ವರ್ಷ ಆಯಿತು. ಇಲ್ಲಿವರೆಗೂ ಯಾವತ್ತಾದ್ರೂ ಡೆವಲಪ್ಮೆಂಟ್ ಬಗ್ಗೆ ಯಾವ್ದಾನ ಒಂದು ಚರ್ಚೆ ಮಾಡಿದ್ದೀರಾ? ನಿಮಗೆ ಬೇಕಾಗಿರೋದು ಈ ರಾಜ್ಯದ ಜನತೆ ಬಗ್ಗೆ ಯಾವತ್ತೂ ಕಾಳಜಿ ಇಲ್ಲ ನಿಮಗೆ. ನೀವು ಬರೀ ಧರ್ಮ ದೇವಸ್ಥಾನ ಮಸೀದಿ, ಈ ಚರ್ಚ್, ಈ 4 ವಿಚಾರಗಳನ್ನೇ 8 ವರ್ಷ ಕಾಲ ಕಳೆದ್ರಿ. ಕರ್ನಾಟಕದಲ್ಲೂ ಅದೇ ಮಾಡಿದ್ದೀರಾ. ನೀವು ನಿಜವಾದ
ನಿಜವಾದಂಥ ತಾಕತ್ತಿದ್ರೆ ನಿಮ್ಮ ಪಕ್ಷಕ್ಕೆ ಬನ್ನಿ, ನಿಮ್ಮ ಸ್ಟೇಟ್ಗೆ ನೀವು ಏನು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಡೆವಲಪ್ಮೆಂಟ್ ವಿಚಾರ ಬನ್ನಿ. ನಿಮಗೆ ತಾಕತ್ತಿದ್ರೆ, ನಿಮ್ಮ ನಿಜವಾಗ್ಲೂ ಡೆವಲಪ್ಮೆಂಟ್ ಇದ್ರೆ BJP ಅವ್ರಿಗೆ ನಾನು ಆ ಪಂಥಾಹ್ವಾನ ಕೊಡ್ತೀನಿ. ಬನ್ನಿ, ಯಾವುದೇ ಚಾನಲ್ ಯಾವುದೇ ಜಾಗದಲ್ಲಿ ನಾವು ರೆಡಿ ಇದ್ದೀವಿ ನಿಮ್ಮ ಡೆವಲಪ್ಮೆಂಟ್ ಅಜೆಂಡಾನ ಡಿಸ್ಕಸ್ ಮಾಡೋದಕ್ಕೆ. ತಾಕತ್ತಿದ್ರೆ ಬನ್ನಿ ನೀವು. ಶಿಲ್ಪ ಅವರೇ, ಒಂದೇ ನಿಮಿಷ ನನಗೆ 2 ನಿಮಿಷ ಮುಕ್ತವಾಗಿರ್ತಕ್ಕಂಥ ಅವಕಾಶ ಕೊಡಿ. ನಾವು ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೂಡ ಇದೆ ನಿಮ್ಮ ವಾಯ್ಸ್ ಅಲ್ಲಿ, ಬ್ಯಾಕ್ ಗ್ರೌಂಡ್ ಅಲ್ಲಿ ಗೊತ್ತಿಲ್ಲ. ಏನ್ ಹೇಳಿ? ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೂಡ ಇದೆ ನಿಮ್ಮ ಮೈಕ್ ಇಂದ, ಬೇರೆ ಶಬ್ದ ಇವಾಗ ಕ್ಲಿಯರ್ ಇದೆನಾ ಇವಾಗ? ಹೇಳಿ ಮಾತಾಡಿ. ಒಂದು ನನ್ನ ಕಾಂಗ್ರೆಸ್ಸಿನ ಮಿತ್ರರು ಕೇಳ್ತಿದ್ರು, ಏನ್ ಕರ್ನಾಟಕಕ್ಕೆ ಇದುವರೆಗೂ ಕೊಡುಗೆ ಕೊಟ್ಟಿದೀವಿ ಅಂತ. ಈ 2014ರಿಂದ 2022 1,29,776.74 ಕೋಟಿಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಅವ್ರ ಲೆಕ್ಕದಲ್ಲಿ ಹೇಳ್ಬೇಕು ಅಂದ್ರೆ ಅವ್ರು ಒಂದು ಇದು ಕೋಲ್ ಸ್ಕ್ಯಾಮ್ ಮಾಡಿದ್ರು ಅಷ್ಟು ದುಡ್ಡನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 2014ರಿಂದ ಇದರಲ್ಲಿ. ಕಮಿಷನ್ ಎಷ್ಟು ಜಾಬ್ ಹಾಕಿದ್ರೆ ಹೇಳಿ ನೀವು, ನಿಮ್ಮ ಬಿಜೆಪಿ ನಾಯಕರು, ನಿಮ್ಮ ಬಿಜೆಪಿ ನಾಯಕರು. ಕೃಷಿ ವಿಕಾಸ ಯೋಜನೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು 2,000 ಕೋಟಿ. ಪ್ರಧಾನ ಮಂತ್ರಿ ಕೃಷಿ ಸಿಂಚನ ಯೋಜನೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು 500 ಕೋಟಿ. ಪ್ರಧಾನ ಮಂತ್ರಿ ಕಿಸಾನ್ ಕ್ರೆಡಿಟ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು 20,000 ಕೋಟಿ. ಆರೋಗ್ಯ ಕ್ಷೇತ್ರಕ್ಕೆ ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥದ್ದು 17,000 ಕೋಟಿ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಕೊಟ್ಟಿರ್ತಕ್ಕಂಥದ್ದು 5,000 ಕೋಟಿಯಷ್ಟು. ಸೊ ಈ ರೀತಿ ನಾನು ಹೇಳ್ಕೊಂಡು ಹೋದ್ರೆ ನಗರಾಭಿವೃದ್ಧಿಗೆ ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥದ್ದು 13,960 ಕೋಟಿ. ಗ್ರಾಮೀಣಾಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥದ್ದು 33,676 ಕೋಟಿ. ಆಯ್ತಾ? ರಾಷ್ಟ್ರೀಯ ಹೆದ್ದಾರಿಗೆ ಸೆಂಟ್ರಲ್ ಬಜೆಟ್ ಚನ್ನಮಲ್ಲಿಕಾರ್ಜುನ ಅವರೇ, ದಯವಿಟ್ಟು ನಾನು ಇಂಟರಪ್ಟ್ ಮಾಡ್ತೀನಿ. ನೀವು ಕೇಂದ್ರದ ಬಜೆಟ್, ದಯವಿಟ್ಟು ಕೇಂದ್ರ ಸರ್ಕಾರದ ಬಜೆಟ್ ಅನ್ನ ರಾಜ್ಯ ಸರ್ಕಾರದ ಬಜೆಟ್ ಅಂತ ಹೇಳಕ್ ಹೋಗ್ಬೇಡಿ. ನೀವು ಇಲ್ಲದೆ ಇರ್ತಕ್ಕಂಥ ತಪ್ಪು ಮಾಹಿತಿನ ದಯವಿಟ್ಟು ಕೊಡಕ್ ಹೋಗ್ಬೇಡಿ. ರಾಜ್ಯ ಸರ್ಕಾರನೇ ನೀವು ಅಷ್ಟು ಕೊಟ್ಟಿಲ್ಲ. ನೀವು 8 ವರ್ಷದ ಕೇಳ್ತೀರಾ. ಕಳೆದ ಚನ್ನಮಲ್ಲಿಕಾರ್ಜುನ ಅವರೇ, ಕಳೆದ 8 ವರ್ಷದ ಬಗ್ಗೆ ಯಾಕೆ ಮಾತಾಡ್ತೀರಾ? ಕಳೆದ 2 ವರ್ಷದಲ್ಲಿ ನೀವು ಮಾಡಿರ್ತಕ್ಕಂಥ ಸಾಧನೆ ಹೇಳಿ. ನೀವು ನನಗೆ ಏನ್ ಪ್ರಶ್ನೆ ಕೇಳಿದ್ರಿ ಅಂತ ನಿಮಗೆ ಮರ್ತೋದ್ರೆ ನಾನೇನ್ ಮಾಡಕ್ಕಾಗತ್ತೆ? 2014 ನೀವು 8 ವರ್ಷದಲ್ಲಿ ಅದು ಸಾಧನೆ ಅಲ್ಲ. ನಿಮ್ಮ ನಿರ್ಮಲಾ ಸೀತಾರಾಮನ್ ಅವರು ಜೋಬಿಂದ ತಂದ್ಕೊಟ್ಟಿಲ್ಲ, ಅವ್ರ ಸ್ವಂತ ದುಡಿಮೆಯಿಂದ ತಂದ್ಕೊಟ್ಟಿಲ್ಲ. ರಾಜ್ಯದ ಜನತೆ ಪ್ರತಿ ವರ್ಷ 1 ಲಕ್ಷ ಕೋಟಿಯಷ್ಟು GST ನ ಕಟ್ಟಿದ್ದಾರೆ. 1 ಲಕ್ಷ ಕೋಟಿ ಕೊಟ್ಟರೆ ನಮ್ಗೆ ಎಷ್ಟು ಕೊಡ್ತಾ ಇದ್ದೀರಿ ನೀವು? ನಿಮ್ಮ ಸ್ಟೇಟ್ 15th ಫೈನಾನ್ಸ್ ಕಮಿಷನ್ ಅಲ್ಲಿ ನಮ್ಗೆ 15,000 ಕೋಟಿ ಬರಬೇಕು. GST ನಲ್ಲಿ ನಮ್ಗೆ ಇನ್ನು 22,000 crore ಬರಬೇಕು. ಯಮನರೇಗಾದಲ್ಲಿ 4,500 ಕೋಟಿ ಬರಬೇಕು. ಸೊ ನೀವು ಏನೇ ಕೊಟ್ಟಿದ್ರು ಅದನ್ನ ರಾಜ್ಯ ಸರ್ಕಾರಕ್ಕೆ ವಿಶೇಷವಾಗಿ ಏನು ಕೊಟ್ಟಿಲ್ಲ. ನಿಮ್ಮ ನಿರ್ಮಲಾ ಸೀತಾರಾಮನ್ ಅವರು 5,700 ಕೋಟಿಯನ್ನ, ಸಾರಿ, ನಿಮ್ಮ ಹಿಂದಿನ ಹಣಕಾಸು ಸಚಿವರು 5,700 ಕೋಟಿ ಸ್ಪೆಷಲ್ ಫಂಡ್ ಕೊಡ್ತೀನಿ ಅಂತ ಹೇಳಿದ್ರು. ಇದೇ ನಿರ್ಮಲಾ ಸೀತಾರಾಮನ್ ಅವರು 6 ವರ್ಷ ಆದ್ರೂ ಆ ಸ್ಪೆಷಲ್ ಫಂಡ್ ಕೊಟ್ಟಿಲ್ಲ ನಿಮ್ಗೆ, ನಮ್ಮ ರಾಜ್ಯಕ್ಕೆ. ಸೊ ನಿಮ್ಮ ರಾಜ್ಯ, ನೀವ್ ಹೇಳ್ತಾ ಇರೋದು ನಿಮ್ಮ ಸಾಧನೆ ಏನಲ್ಲ. ದಯವಿಟ್ಟು ಸಾಧನೆ ಅಂತ ಹೇಳೋದನ್ನ ತಪ್ಪು ನಿಲ್ಲಿಸಿ. ನೀವು ನಮ್ಮ ರಾಜ್ಯಕ್ಕೋಸ್ಕರ ಸ್ಪೆಷಲ್ ಆಗಿ ಏನ್ ಕೊಟ್ಟಿಲ್ಲ. ನಾವು ಕಟ್ಟಿರ್ತಕ್ಕಂಥ ಒಂದು ಟ್ಯಾಕ್ಸ್ ಅನ್ನ ನೀವು ನಮ್ಗೆ ವಾಪಸ್ ಕೊಟ್ಟಿದ್ದೀರಿ ಅಷ್ಟೇನೆ. ಅಂದ್ರೆ ರಾಜ್ಯಕ್ಕೆ ನಮ್ಮ ರಾಜ್ಯದಿಂದ ಹೋದಂತ ನಿರ್ಮಲಾ ಸೀತಾರಾಮನ್ ರಾಜ್ಯಕ್ಕೆ ಕೊಡುಗೆ ಏನು ಅಂತ ಕೇಳ್ತಾ ಇದ್ದೀನಿ. ಒಂದ್ ನಿಮಿಷ ರಘು ಅವರೇ, ಒಂದ್ ನಿಮಿಷ. ಎಸ್, ಈಗ ಚನ್ನಮಲ್ಲಿಕಾರ್ಜುನ ಅವರೇ, ಒಂದ್ ನಿಮಿಷ, ನಾನು ಅದನ್ನೇ ಕೇಳ್ತೀನಿ. ನೀವು ನನಗೂ ಅವಕಾಶ ಕೊಡಿ ಅಂತ ನಾನು ಕೇಳಬೇಕಾಗತ್ತೆ ಇನ್ಮೇಲಿಂದ ಅನ್ಸುತ್ತೆ. ನನ್ನ ಡಿಸ್ಕಷನ್ ಅಲ್ಲಿ ನನಗೂ ಮಾತಾಡೋಕೆ ಅವಕಾಶ ಬಿಡಿ ಅಂತ. ಮೋಸ್ಟ್ಲಿ ನಾನು ಆಂಕರ್ ಹೌದಾ ಅಲ್ವಾ ಅಂತ ನನಗೆ ಮರ್ತೋಗ್ತಾ ಇದೆ. ಚನ್ನಮಲ್ಲಿಕಾರ್ಜುನ ಅವರೇ, ಒಂದು ರಾಜ್ಯಕ್ಕೆ ಅಂತ ವಿಶೇಷವಾಗಿ ನಮ್ಮ ರಾಜ್ಯದಿಂದ ಆಯ್ಕೆ ಮಾಡಿ ಕಳಿಸಿದಂತಹ ಸಂದರ್ಭದಲ್ಲಿ ಆಬ್ವಿಯಸ್ಲಿ ಆ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗಿರುತ್ತೆ. ನಮ್ಮ ರಾಜ್ಯಕ್ಕೆ ಏನಾದರೂ ವಿಶೇಷ ಪ್ರಾತಿನಿಧ್ಯವನ್ನು ಕೊಡ್ತಾರೆ ಫೈನಾನ್ಸ್ ಮಿನಿಸ್ಟರ್ ಅಂತೇಳಿ. ಸೊ ಆದರೆ ನಿರ್ಮಲಾ ಸೀತಾರಾಮನ್ನಿಂದ ಆ ಥರ ಯಾವುದೇ ರೀತಿಯಾದಂತಹ ವಿಶೇಷ ಪ್ರಾತಿನಿಧ್ಯ ಆಗಿರಬಹುದು, ಕರ್ನಾಟಕ ಆಗಿರಬಹುದು, ಯಾವುದೂ ಕೂಡ ಕಾಣಿಸ್ಲಿಲ್ಲ. ಸೊ ಇದನ್ನು ಹಾಗಾದ್ರೆ ಯಾಕೆ ರಾಜ್ಯದಿಂದ ಆಯ್ಕೆ ಮಾಡಿ ಕಳಿಸ್ಬೇಕು? ರಾಜ್ಯದಿಂದ ಆಯ್ಕೆ ಮಾಡಿ ಕಳಿಸಿದ ಮೇಲೆ ರಾಜ್ಯವನ್ನೇ ಮರ್ತು ಬಿಡ್ತಾರಾ? ಹಾಗಾದರೆ ನೀವು ಬಡ್ಜೆಟ್ ಹೇಳೋದಲ್ಲ, ನಮ್ಮ ರಾಜ್ಯಕ್ಕೆ ವಿಶೇಷ ಪ್ರಾತಿನಿಧ್ಯ ಅನ್ನೋದು ಏನು ಸಿಕ್ತು ಹಾಗಾದರೆ? ಅದ್ರ ಬಗ್ಗೆ ಏನು ಹೇಳ್ತೀರಿ? ಶಿಲ್ಪಾ ಅವ್ರೆ, ನಾನ್ ಮಾತಾಡ್ತಾ ಇರ್ಬೇಕಾದ್ರೆ ಬಜೆಟ್ ಬಗ್ಗೆ ನಾನು ಹೇಳಿಲ್ಲ ತಮ್ಗೆ. ನಾನ್ ಹೇಳಿದ್ದು ಇಲ್ಲೂವರೆಗೂ ಕೊಟ್ಟಿರ್ತಕ್ಕಂಥದ್ದು, ಹಂಚಿಕೆ ಆಗಿರ್ತಕ್ಕಂಥದ್ದು ಅಮೌಂಟ್ ಅನ್ನ 1,29,776 ಕೋಟಿ ರೂಪಾಯಿಯಷ್ಟು ಇವತ್ತು ನಮಗೆ ಕರ್ನಾಟಕ ಸರ್ಕಾರಕ್ಕೆ 2014ರಿಂದ 2022 ಕೊಟ್ಟಿರ್ತಕ್ಕಂಥ ಅನುದಾನ. ನನ್ ಕಾಂಗ್ರೆಸ್ ಮಿತ್ರರು ಹೇಳ್ತಿದ್ರು ಅವ್ರೇನ್ ಪುಕ್ಷಟೆ ಕೊಡಲ್ಲ ಅಂತ. ಅವ್ ಯಾವ ಸರ್ಕಾರನೋ ಅವ್ರ ಸರ್ಕಾರ 50 ವರ್ಷ ಆಡಳಿತ ಮಾಡಿದ್ರೆ ಇದು ಎಷ್ಟು ಪಟ್ಟು ದೊಡ್ಡದಾಗಿದೆ ಅನ್ನೋದು. ಇಲ್ಲಿ ಯಾವ ಸರ್ಕಾರದವರು ಯಾವ ಜನಕ್ಕೂ ಕೂಡ ಪುಕ್ಷಟೆ ಕೊಡೋದು ಇಲ್ಲ. ಅದ್ರ ಜೊತೆಗೆ ಯಾವ ರಾಜಕಾರಣಿ ಕೂಡ ತಮ್ಮ ಮನೆಯಿಂದ ತಂದು ದುಡ್ಡನ್ನ ಜನರಿಗೆ ಹಂಚಿಕೆ ಮಾಡೋದಿಲ್ಲ. ಅದ್ರ ಬದಲು ಕಮಿಷನ್ ಹೊಡಿತಾರೆ ಹೊರತು ಜನರ ದುಡ್ಡನ್ನ ಲೂಟಿ
ಲೂಟಿ ಮಾಡ್ತಾರೆ ಹೊರತು ನಾನು ಎಲ್ಲ ಪಕ್ಷಗಳಿಗೂ ಹೇಳ್ತಾ ಇದ್ದೀನಿ, 40% ಜನರಿಗೆ ಅಂತ ಯಾರು ಕೊಡೋದಿಲ್ಲ. ನಾನು ರಘುವರ್ಗೂ ಹೇಳ್ತಾ ಇದ್ದೀನಿ, ನಿಮ್ಗೂ ಹೇಳ್ತಾ ಇದ್ದೀನಿ, ಸಾಧ್ಯನೇ ಇಲ್ಲ ಹಂಗೆ ಯಾರು ಕೂಡ ಅವ್ರ ಮನೆಯಿಂದ ತಂದು ಶಿಲ್ಪಾ, ಕೊಟ್ಟಿದ್ರೆ. ನಾನು ನಿಮ್ ಪ್ರಶ್ನೆಗೆ ಕಂಟಿನ್ಯೂ ಮಾಡ್ತೀನಿ, ಉತ್ತರ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಹಿಂದೆ ಬರ್ತಕ್ಕಂತ ಅನುದಾನಕ್ಕೆ ಇವತ್ತು ಬರ್ತಕ್ಕಂತ ಅನುದಾನಕ್ಕೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಅನ್ನೋದನ್ನ ನೋಡ್ಕೊಳ್ತಕ್ಕಂಥದ್ದು. 2014ಕ್ಕಿಂತ ಮುಂಚೆ ಕರ್ನಾಟಕಕ್ಕೆ ಬರ್ತಕ್ಕಂತ ಅನುದಾನ ಇವತ್ತು ಎಷ್ಟು ಪ್ರಮಾಣ, 33% ಅನುದಾನ ಇವತ್ತು ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನದಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು. ಅದನ್ನ ನನ್ನ ಸ್ನೇಹಿತರು ಅದನ್ನ ಸ್ವಲ್ಪ ಗಮನವಿಟ್ಟು ನೋಡ್ತಾ ಇರ್ಬೇಕು. ಯಾವ ರೀತಿಯಾಗಿರ್ತಕ್ಕಂಥ ಸವಲತ್ತುಗಳನ್ನ ಇಲ್ಲಿ SC ST ಜನಾಂಗಕ್ಕೆ ಮುಂಚೆ ಎಷ್ಟು ಬರ್ತಾ ಇತ್ತು, ಇವತ್ತೆಷ್ಟು ಬರ್ತಾ ಇದೆ, ರಾಷ್ಟ್ರೀಯ ಹೆದ್ದಾರಿಗೆ ಮುಂಚೆ ಎಷ್ಟು ಬರ್ತಾ ಇತ್ತು, ಇವತ್ತೆಷ್ಟು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಅವರು ಒಂದಿಷ್ಟು ಈ ತರ ಡಿಬೇಟ್ ಅಲ್ಲಿ ನಡೀತಾ ಇರ್ಬೇಕಾದ್ರೆ ನಂಬರ್ಸ್ ಅನ್ನ ಇಟ್ಕೊಂಡು ಬರ್ತಕ್ಕಂಥದ್ದು ಆಗ್ಬೇಕು ಅಂತ ತಮ್ಮ ಮುಖಾಂತರ ಅವ್ರಿಗೆ ಕೇಳ್ಕೊಳ್ತೀನಿ. ನೋಡಿ, ಚೆನ್ನಮಲ್ಲಿಕಾರ್ಜುನ್ ಅವರೇ, ಒಂದೇ ಒಂದು ಸೆಕೆಂಡ್. ಚೆನ್ನಮಲ್ಲಿಕಾರ್ಜುನ್ ಅವರೇ, ತಾವು ಹೇಳ್ತಾ ಇದ್ದೀವಿ 2014ರಿಂದ 2022ರವರೆಗೆ 1,20,000 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತೀರಿ. 8 ವರ್ಷದಲ್ಲಿ 1,20,000 ಕೋಟಿ. ಸೊ ದಯವಿಟ್ಟು ನಾನು ಒಂದು ಮಾಹಿತಿಯನ್ನು ತಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮಗೆ ಸ್ಟೇಟ್ 14th ಫೈನಾನ್ಸ್ ಕಮಿಷನ್ ಮತ್ತು 15th ಫೈನಾನ್ಸ್ ಕಮಿಷನಲ್ಲಿ 14th ಫೈನಾನ್ಸ್ ಕಮಿಷನಲ್ಲಿ ನಮಗೆ 4.78% ಅಂತ ಸ್ಟೇಟ್ ಡೆವಲ್ಯೂಷನ್ ಫಂಡ್ ಬರ್ತಾ ಇತ್ತು. ನಮಗೆ ಸರಿ ಸುಮಾರು 46,000 ಕೋಟಿ ಬರಬೇಕಿತ್ತು. ಸಡನ್ ಆಗಿ ಇವ್ರು ಏನು ಮಾಡಿದ್ರು, 15th ಫೈನಾನ್ಸ್ ಕಮಿಷನಲ್ಲಿ ನಮ್ಗೆ ಅದನ್ನು 3.78 ಅಂದರೆ ಸರಿ ಸುಮಾರು 1% ಕಮ್ಮಿ ಮಾಡಿದ್ರು. 1% ಕಮ್ಮಿ ಮಾಡೋದ್ರಿಂದ ನಮಗೆ ಸರಿ ಸುಮಾರು 26,000 ಕೋಟಿ ಮಾತ್ರ ಬರ್ತಾ ಇದೆ ಈಗ. ಸೊ ಇವ್ರು ಹೇಳ್ತಾ ಇರೋದು, ನೀವು 8 ವರ್ಷಕ್ಕೆ ನಾವು ಎಷ್ಟು 1,20,000 ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಇದು ಉತ್ತರ ಪ್ರದೇಶ ಮತ್ತು ಬಿಹಾರಕ್ಕೆ 1 ವರ್ಷಕ್ಕೆ 2 ಲಕ್ಷ ಕೋಟಿ ಕೊಡ್ತಾ ಇದ್ದೀರಿ. ನಿಮ್ಮದೇ ಸ್ಟೇಟ್ ಲೆವೆಲ್ ಡೆವಲ್ಯೂಷನ್ ಅಲ್ಲಿ. ಅಂದರೆ ಕರ್ನಾಟಕ ಈ ದೇಶದ ಅಭಿವೃದ್ಧಿಗೆ, ಈ ದೇಶದ ಡೆವಲಪ್ಮೆಂಟ್ಗೆ ನಾವು ಕಾಂಟ್ರಿಬ್ಯೂಟ್ ಮಾಡೋದ್ರಿಂದ ಇದನ್ನ ನಮಗೆ ಶಿಕ್ಷೆ ಕೊಡ್ತಾ ಇರೋದು ನೀವು. ಸೊ ನಿಜವಾದ ತಾವೇನಾದರೂ ನೀವು ಏನಾದ್ರು ರಾಜ್ಯದ ಬಗ್ಗೆ ಕಾಳಜಿ ಇದ್ದಿದ್ರೆ ನಾನು ಕೇಳ್ತಾ ಇರೋದು, ವಾಟ್ ಇಸ್ ಅ ಸ್ಪೆಷಲ್ ಫಂಡ್ ಯು ಹ್ಯಾವ್ ಗಿವನ್ ಟು ಕರ್ನಾಟಕ? ನೀವು ಏನು ಸ್ಟೇಟ್ ಡೆವಲ್ಯೂಷನ್ ಮತ್ತು ತಮ್ಮ ಬಡ್ಜೆಟ್ ಸ್ಕೀಮ್ಗಳಲ್ಲಿ ಬಡ್ಜೆಟ್ ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದೀರಿ ನೀವು. ನನ್ನ ಪ್ರಶ್ನೆ, ನಿರ್ಮಲಾ ಸೀತಾರಾಮನ್ ಅವರು ಈ ರಾಜ್ಯದ ರೆಪ್ರೆಸೆಂಟೇಟಿವ್ ಆಗಿ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು? ನೀವು ಸ್ಟೇಟ್ ಬಡ್ಜೆಟ್ ಅಲ್ಲಿ ಮತ್ತೆ ಪ್ರಾಜೆಕ್ಟ್ಗಳ ಬಗ್ಗೆ ಹೇಳ್ಬೇಡಿ. ನಾವು ಇನ್ನೊಂದು ಹೇಳ್ತೀನಿ ಕೇಳಿ, ಕೇವಲ ಸಿದ್ದರಾಮಯ್ಯನವರ ಗೌರ್ಮೆಂಟ್ ಅಲ್ಲಿ 85,000 ಕೋಟಿಯನ್ನ SCPTSB ಕೊಟ್ರಿ. ತಾವೆಷ್ಟು ಕೊಟ್ಟಿದ್ದೀರಿ? ಓಕೆ, ಸೊ ಕೇಂದ್ರದಿಂದ ನಾವು ಕೊಟ್ಟರೆ ಉತ್ತರ ಕೇಳಿಸ್ಕೊಳ್ಳೋಷ್ಟು ಸೌಜನ್ಯತೆನೂ ಇಟ್ಕೋಬೇಕು. ನೀವು ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿ, ತೊಂದರೆ ಇಲ್ಲ, ಹೇಳಿ. ಇವಾಗ ಕೇಳಿ, ಸಿದ್ದರಾಮಯ್ಯನವ್ರ ಸರ್ಕಾರ ಹಿಸ್ಟಾರಿಕಲಿ ಇದುವರೆಗೂ ದೇಶದಲ್ಲಿ ಅತಿ ಹೆಚ್ಚು ಸಾಲ ಮಾಡಿರ್ತಕ್ಕಂಥ ಸರ್ಕಾರ. 2,45,000 ಕೋಟಿಯಷ್ಟು ರೂಪಾಯಿನ ಅವರು 5 ವರ್ಷ ಅವಧಿಯಲ್ಲಿ ಅವರು ಮಾಡಿ. ದಯವಿಟ್ಟು ಬಿಜೆಪಿ ವಕ್ತಾರರು ಬರೋದಕ್ಕೆ ಮೊದಲು ಸ್ವಲ್ಪ ಓದ್ಕೊಂಡು ಬನ್ನಿ. ತಪ್ಪು ಮಾತಾಡಬೇಡಿ ದಯವಿಟ್ಟು. ರಾಂಗ್ ಸ್ಟ್ಯಾಟಿಸ್ಟಿಕ್ಸ್ ಕೊಡಬೇಡಿ. ಒಂದ್ ನಿಮಿಷ ಚೆನ್ನಮಲ್ಲಿಕಾರ್ಜುನ್ ಅವರು, ನಾನು ನಿಮ್ ಜೊತೆಗೂ ಕೂಡ ಮಾತನಾಡ್ತೀನಿ. ಮತ್ತೊಬ್ರು ಅತಿಥಿಗಳು ನನ್ನ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಕೇಶವ್ ಕುಮಾರ್, ಆಪ್ ವಕ್ತಾರರು. ನಮಸ್ಕಾರ ಕೇಶವ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡ್ತಾ ಇದ್ದೀವಿ, ಒಂದು ಕಡೆ ರಾಜ್ಯಸಭೆ ಎಲೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಇನ್ನು ಬಿಜೆಪಿ 2 ಅಭ್ಯರ್ಥಿ ಗ್ಯಾರಂಟಿ, ಕಾಂಗ್ರೆಸ್ 1. ಆದ್ರೆ ಇನ್ನೊಂದು ಹಿಂಗೆ ಏನ್ ಕತೆ ಅನ್ನೋಂಥ ಪ್ರಶ್ನೆ. ಈಗ ಬಿಜೆಪಿಯವರು ಮತ್ತೊಬ್ಬ ಕ್ಯಾಂಡಿಡೇಟ್ ಹಾಕೋದಕ್ಕೂ ಕೂಡ ರೆಡಿ ಆಗಿದ್ದಾರೆ. ಇದೇನೋ ಅಂತಾರಲ್ಲ, ಇಬ್ಬರ ಜಗಳ ಮೂರನೇವ್ರಿಗೆ ಲಾಭ ಅಂತ. ಆ ಲಾಭವನ್ನ ಪಡೆದುಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಏನ್ ಹೇಳ್ತೀರಿ? ನಾನು ಸ್ವಲ್ಪ ತಡವಾಗಿ ಬಂದೆ. ಈಗ ತಡವಾಗಿ ಬಂದ್ರೂ ನಾನು ಆ ಟ್ರಾಫಿಕಲ್ಲಿ ಕೂಡ ನಿಮ್ಮ ಚಾನಲ್ಲೇ ನೋಡ್ಕೊಂಡು ಬರ್ತಾ ಇದ್ದೆ ಏನು ಡಿಬೇಟ್ ನಡೀತಿದೆ ಅಂತ ಹೇಳ್ಬಿಟ್ಟು. ಈ ರಾಜ್ಯಸಭೆ ಡಿಬೇಟ್ ಬಿಟ್ಟು ಬೇರೆ ಏನೋ ಡಿಸ್ಕಷನ್, ಬಜೆಟ್ ಡಿಸ್ಕಷನ್ ಆಗ್ತಾ ಇದ್ದಂಗಿತ್ತು. ಯಾಕಂದರೆ ಅವರು ಕೆಲವು ಅಂಕಿಅಂಶಗಳು ಕೊಡ್ತಾ ಇದ್ದಾರೆ. ಇವ್ರು ಮಾತಾಡ್ತಿರ್ಬೇಕಾದ್ರೆ ಇವರು ಜಗ್ಗೇಶ್ ಅವರು ಯಾವ ಚಡ್ಡಿ ಹಾಕೊಂಡಿದ್ರು. ಇದು ಸಭ್ಯತೆ ಅಲ್ಲ ಈ ಥರ ಮಾತಾಡಬೇಕು ಅಂತಂದರೆ ಡಿಬೇಟಲ್ಲಿ. ಓಕೆ, ಓಕೆ, ಒಂದು ನಿಮಿಷ ನೋಡಿ. ಓಕೆ, ನೋಡಿ ನಾನು ಈಗ ಬಂದಿದ್ದೀನಿ, ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಅಂದ್ರೆ ಅಲ್ಲ, ಅವ್ರು ನಮ್ಮ ಪಕ್ಷ ಅಲ್ಲ ನೋಡಿ
ನೋಡಿ ಬಿಡಿ, ಅವ್ರು ಏನ್ ನೋಡಿ ಹೇಳ್ತಾರೆ ಕೇಳೋಣ, ಈಗ ಅವ್ರು ಹೇಳಿದ್ದು ಅವ್ರು ನಮ್ಮ ಕೇಳ್ತೀವಲ್ಲ ಪಕ್ಷ ನಾವು. ಜರಿದಿದ್ದಾರೆ, ನಾವು ಅವ್ರ ಪಕ್ಷ ಜರಿಬೇಕು, ಅವ್ರನ್ನ ಜರಿಬೇಕು ಅಂತಂದ್ರೆ ನೋಡಿ, ಇದು ನಾನು ತಪ್ಪಾಗತ್ತೆ, ಇದು ತಪ್ಪಾಗತ್ತಲ್ಲ. ಹೇಳಿ. ನೋಡಿ ಕೇಶವ್ ಅವ್ರು ಹೇಳಿ. ನೋಡಿ ನೀವು ಸರ್ ಇದು ಬೇರೆ ಡಿಸ್ಕಷನ್ ಇಟ್ಕೊಳ್ಳೋಣ, ಇಲ್ಲಿ ಒಂದು ಸೀರಿಯಸ್ ಡಿಸ್ಕಷನ್ ನಡೀತಾ ಇದೆ. ನೋಡಿ ಇದನ್ನ ಮಾತಾಡಬೇಡಿ ನೀವು ಈಗ, RSS ಬಗ್ಗೆ ನೀವು ಆಲ್ರೆಡಿ ಬಿಟ್ಬಿಡಿ ಅದನ್ನ. ಇವಾಗ ರಾಜ್ಯಸಭೆ ಬಗ್ಗೆ ಮಾತಾಡೋಣ ನಾವು. ವೇದಿಕೆ ನಾವಿಲ್ಲಿ ಕಲ್ಪಿಸಿ ಕೊಟ್ಟಿಲ್ಲ. ಆಯ್ತಾ, ನಾವು ರಾಜ್ಯಸಭೆ ಬಗ್ಗೆ ಮಾತಾಡೋಣ ನಾವು ಇವಾಗ. ರಾಜ್ಯಸಭೆ ಟಾಪಿಕ್ ನೀವು ಮಾತಾಡಿದ್ದೆ, ನಾನು ಪ್ರತಿಕ್ರಿಯೆ ಕೊಟ್ಟೆ ಅಷ್ಟೇ ಸರ್. ಸರ್ ಇವಾಗ ಮಾತಾಡು ಆಯ್ತಾ. ನೋಡಿ ನಾನು ಟ್ರಾಫಿಕ್ ಅಲ್ಲಿ ಇದ್ರು ಡಿಬೇಟ್ ನೋಡ್ಕೊಂಡ್ ಬಂದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ ಈಗ ಬಿಜೆಪಿಯಿಂದ 2 ಕ್ಯಾಂಡಿಡೇಟ್ ಗೆಲ್ತಾರೆ, ಕಾಂಗ್ರೆಸ್ಸಿಂದ ಒಂದಾಗ್ತದೆ. ಈಗ ಒಂದಂದ್ರೆ JDS ಇಂದ ಒಬ್ಬರ ಕುಪೇಂದ್ರ ರೆಡ್ಡಿನ ಹಾಕಿದ್ದಾರೆ ಅವ್ರ ಕ್ಯಾಂಡಿಡೇಟು. ಆದರೆ ಇದು ಕಡೆಗಳಿಗೆವರೆಗೂ ಬಿಜೆಪಿನವ್ರು ಕಾಂಗ್ರೆಸ್ನವರು ಕ್ಯಾಂಡಿಡೇಟ್ ಹಾಕ್ತಾರೋ ಇಲ್ಲೋ ಅನ್ನೋ ಒಂದು ಗೊಂದಲದಲ್ಲೇ ಇತ್ತು. ಈ ಕಡೆಗಳಿಗೆ ಅಲ್ಲಿ ಕಾಂಗ್ರೆಸ್ಸಿಂದ ಒಂದು ಅಡಿಷನಲ್ ಕ್ಯಾಂಡಿಡೇಟ್ ಹಾಕಿದ್ದಾರೆ, ಅದಕ್ಕೆ DK ಶಿವಕುಮಾರ್ ಅವರು ಇದರಲ್ಲೂ ನಮ್ಮ ಸ್ಟ್ರಾಟಜಿ ಇದೆ ಅಂತ ಹೇಳಿ ಹೇಳ್ತಾರೆ. ಈ ಸ್ಟ್ರಾಟಜಿ ಅವ್ರಿಗೆ 2ನೇ ಕ್ಯಾಂಡಿಡೇಟ್ನ ಗೆಲ್ಲಿಸ್ಕೊಳ್ಳೋದು ಅಥವಾ JDSನ ಸೋಲಿಸೋದು ಅನ್ನೋದು ಅವರೇ ಸ್ಪಷ್ಟಪಡಿಸ್ಬೇಕು. ಅಲ್ಲ, ಆಬ್ವಿಯಸ್ಲಿ ರಾಜಕೀಯದಲ್ಲಿ ಮತ್ತೊಂದು ಪಕ್ಷವನ್ನ ಸೋಲಿಸಿದರೆ ನಮ್ಮ ಪಕ್ಷ ಗೆದ್ದಂತೆ. ಇಲ್ಲ ಬಿಜೆಪಿ ಕ್ಯಾಂಡಿಡೇಟ್ ಗೆಲ್ಬೋದಲ್ಲ, ಅವ್ರ ಕ್ಯಾಂಡಿಡೇಟ್ ಗೆಲ್ತಾರೆ ಅಂತ ಏನಲ್ಲ. ಆಯ್ತಾ, ಇಬ್ಬರ ಜಗಳ ಮೂರನೇವ್ರಿಗೆ ಲಾಭ ಅಂತ ಹೇಳಿ. ಇನ್ನೊಂದೇನಂತಂದ್ರೆ ಈಗ ಇದರಲ್ಲಿ 2ನೇ ಪ್ರಾಶಸ್ತ್ಯದ ಮತಗಳು ಬರ್ತವೆ. ಆ 2ನೇ ಪ್ರಾಶಸ್ತ್ಯದ ಮತಗಳು ಒಂದು ಬೆನಿಫಿಟ್ಟು ಬಿಜೆಪಿನವ್ರಿಗೆ ಹೋಗುತ್ತೆ. ಆ ಬಿಜೆಪಿಯಲ್ಲಿ ಕ್ಯಾಂಡಿಡೇಟ್ಗೂ 3ನೇ ಕ್ಯಾಂಡಿಡೇಟ್ ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆಗಳಿದೆ. ಅದನ್ನು ಅವ್ರು ಹೇಗೆ ಮೇಕಪ್ ಮಾಡ್ತಾರೆ ಅನ್ನೋದು ನೋಡ್ಬೇಕಾಗುತ್ತೆ. ಈಗ ಇನ್ನೊಂದೇನಂದ್ರೆ JDS ಅಲ್ಲಿ 32 ಶಾಸಕರಿದ್ರು ಅವರಲ್ಲೂ ಭಿನ್ನಮತಿ, ಅದರಲ್ಲಿ ಅವ್ರಿಗೆ ಓಟ್ ಹಾಕದೇ ಇರೋಂಥವ್ರು ಸುಮಾರು 5 ಜನ ಇದ್ದಾರೆ. ಅವ್ರು ಏನು ಮಾಡ್ತಾರೆ ಅನ್ನೋದು ಇನ್ನೂ ನಿಗೂಢವಾಗೇ ಇದೆ. ಯಾಕಂದ್ರೆ ಅವ್ರು ಓಪನ್ ಆಗಿ ಅವ್ರ ಪಕ್ಷದ ವಿರುದ್ಧವಾಗಿ ಎಲ್ಲ ಹೇಳಿಕೆಗಳು ಕೊಡ್ತಾ ಇರೋದು ನೋಡಿದ್ದೀವಿ. ಕೋಲಾರದ ಶಾಸಕರು ಇರ್ಬೋದು, GT ದೇವೇಗೌಡರು ಇರ್ಬೋದು, ಗುಬ್ಬಿ ಶ್ರೀನಿವಾಸರು ಯಾವ ಥರ ಯಾಕಂದರೆ ಇದು 3ನೇ ಕ್ಯಾಂಡಿಡೇಟ್ ಹಾಕಿದ್ದಾಗಲೂ ಬಿಜೆಪಿನವ್ರು ಮಾತಾಡ್ತಾ ಇದ್ದಾರೆ, 2ನೇ ಕ್ಯಾಂಡಿಡೇಟ್ ಹಾಕಿದ್ಮೇಲೆ ಕಾಂಗ್ರೆಸ್ ಅವ್ರು ಮಾತಾಡ್ತಿದ್ದಾರೆ. ಆದರೆ JDSನವ್ರದ್ದು ಏನು ಪ್ರತಿಕ್ರಿಯೆ ಇನ್ನೂ ಕಾಣ್ತಾ ಇಲ್ಲ. ಅವ್ರು ಯಾಕೋ ತಟಸ್ಥವಾಗ್ಬಿಟ್ಟು ಕ್ಯಾಂಡಿಡೇಟ್ನೇ ಮುಂದಕ್ಕೆ ಬಿಟ್ಬಿಟ್ಟಂಗಿದೆ. ನೋಡಪ್ಪ ನಿನ್ನ ಇಷ್ಟ, ಹಿಂಗೆ ಗೆದ್ಕೊಳ್ಳೋಂಗಿದ್ರೆ ಗೆದ್ಕೊಂಬ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಿಟ್ಬಿಟ್ಟಂಗೆ ಕಾಣ್ತಾ ಇದೆ ನೋಡ್ತಿದ್ರೆ. ಯಾಕಂದ್ರೆ ಅವ್ರ ಲೀಡರ್ಗಳು ಯಾರ್ದು ಪ್ರತಿಕ್ರಿಯೆ ಇದು ನೋಡಲಿಲ್ಲ ನಾನು ಇದ್ರ ಬಗ್ಗೆ. ಎಸ್, ಚನ್ನಮಲ್ಲಿಕಾರ್ಜುನ್ ಅವರೇ, ಹಾಗಾದ್ರೆ ನಾನು ಅದೇ ಕೇಳೋದು. ಈಗ ಇವರಿಬ್ಬರ ಲಾಭವನ್ನ ನೀವು ಯಾವ ರೀತಿಯಾಗಿ ಪಡ್ಕೊಳ್ತೀರಿ? ಏನ್ ಸ್ಟ್ರಾಟಜಿ? 3ನೇ ಕ್ಯಾಂಡಿಡೇಟ್ ಹೆಂಗ್ ಗೆಲ್ಲಿಸ್ಕೊಂಡು ಬರ್ತೀರಿ? ಅದ್ರ ಬಗ್ಗೆ ಹೇಳಿ. ಈಗ ಕಮ್ ಟು ದ ಪಾಯಿಂಟ್, ಡಿಸ್ಕಷನ್ ಪಾಯಿಂಟಿಗೆ ಬರೋಣ. ಸಾಕು ಸಂಘದ ಬಗ್ಗೆ ಮಾತನಾಡಿದ್ದು, ಬಜೆಟ್ ಪಾಯಿಂಟ್ಸ್ ಬಗ್ಗೆ ಮಾತನಾಡಿದ್ದು. ಇವಾಗ ಕಾಂಗ್ರೆಸ್ ಅಲ್ಲಿ 70 ಎಕ್ಸ್ಟ್ರಾ ವೋಟ್ಸ್ ಇದೆ ಅವ್ರ ಹತ್ರ. ಅದರಲ್ಲಿ ಅವ್ರಿಗೆ 45 ಬೇಕು ಗೆದಿಯೋದಕ್ಕೆ, ಆಯ್ತಾ. JDS ಅಲ್ಲಿ 32 ಇದೆ, 32 ಇದೆ. ಅದರಲ್ಲಿ ಇವಾಗ ಸ್ವಲ್ಪ ಗೊಂದಲ ಇಂಟರ್ನಲ್, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಇಂದು. ನಾನು ಅದು 70, 45 ಅವ್ರಿಗೆ ಗೆದಿಯಕ್ ಬೇಕು, ಮಿಕ್ಕಿದ್ದು ಸೀಟ್ಸ್ ಉಳ್ಕೊಳ್ಳುತ್ತೆ ಅಂತ, ಮಿಕ್ಕಿದ್ದು ವೋಟ್ಸ್ ಉಳ್ಕೊಳ್ಳುತ್ತೆ ಅಂತ. ಎರಡನೇದಾಗಿ ಅದರಲ್ಲಿ JDS ಅಲ್ಲಿ 32 ಇದೆ, ಭಾರತೀಯ ಜನತಾ ಪಕ್ಷಕ್ಕೆ 32 ಆಲ್ರೆಡಿ ಇದೆ. ಇವಾಗ ಈ ನಮ್ಗೆ ಗೊತ್ತಿರದಂಗೆ ನಮ್ಮ ತಂತ್ರಗಾರಿಕೆ ನಮ್ ಕಂಪ್ಲೀಟ್ ಆಗಿ ಹೇಳಕ್ ಆಗಲ್ಲ. ಆದ್ರೂನು ನಿಮ್ಗೆ ಹೌದೌದು ಒಂದ್ ಸ್ವಲ್ಪ ಎಂಟ್ ಕೊಡ್ಬೋದು ನಿಮ್ಗೆ. ಈಗ GT ದೇವೇಗೌಡರು, ಗುಬ್ಬಿ ಶಾಸಕರು, ಮತ್ತೆ ಕಾಂಗ್ರೆಸ್ ಅಲ್ಲ. ಈಗ ಇನ್ನೊಂದೇ ಅಂದ್ರೆ ಈ ನಂಬರ್ಸ್ ಬಗ್ಗೆ ಸ್ವಲ್ಪ ಗೊಂದಲ ಇದೆ. 45 ಅನ್ನೋದು ನಮ್ಗೆ ಇದ್ದಿದ್ ಮಾಹಿತಿ. ನೀವು ಡಿಬೇಟ್ ಸ್ಟಾರ್ಟಿಂಗ್ ಅಲ್ಲಿ 56 ಮತಗಳು ಬೇಕಾಗುತ್ತೆ ಅಂತ ಅಂತಂದ್ರೆ 45 ಮತಗಳು ಬೇಕಾಗಿರೋದು ಒಬ್ಬರಿಗೆ. 45 ಮತಗಳು ಬೇಕು, ಬಟ್ ನೀವು 56 ಅಂತ ಹೇಳ್ತಿದ್ರಿ. 45 ಮತಗಳು ಬೇಕು. ಹೇಳುತ್ತೆ ಅಂತಂದ್ರೆ ಸೊ ಟಾಪ್ 4 ಯಾರು ಬರ್ತಾರೋ, ಅಂದ್ರೆ ಈಗ 5ನೇ ಕ್ಯಾಂಡಿಡೇಟ್ ಆಗಿರೋದ್ರಿಂದ 4 1 2 3 4 ಯಾರು ಹೈಯೆಸ್ಟ್ ಮತಗಳನ್ನು ತೆಗೆದುಕೊಳ್ತಾರೋ ಅವರು ವಿನ್ನರ್ ಆಗ್ತಾರೆ ಅಂತ. ದಟ್ ಇಸ್ ಅ ರೂಲ್. ಓಕೆ, ಈಗ ನಮ್ಮ ಕಾಂಗ್ರೆಸ್ ಅಲ್ಲಿ ನಾವು 100% ಹೇಳಿದೀವಿ, ನಾವು ಇಂಡಿವಿಜುವಲ್ ಗೆಲ್ಲಕ್ ಚಾನ್ಸೇ ಇಲ್ಲ. ನಮ್ಮ ಸಹಕಾರ ಏನಿದ್ರು JDS ಅವರು ನಮ್ಗೆ ಸಹಕಾರ ಕೊಟ್ಟರು ಮಾತ್ರ ನಾವು ಗೆಲ್ಲೋದು. ಬಟ್ ಒಂದು ಇಲ್ಲಿ ನಮ್ಗೆ ಇದೇ ಇರೋದು ಏನಂತಂದ್ರೆ ಏನು ಕ್ಯಾಚು. ನೋಡಿ, BJP ಅವರು ನಮ್ಮ ಮಿತ್ರರು ಹೇಳ್ದಂಗೆ ಅವ್ರ ಹತ್ರ ಈಗ ಮೋಸ್ಟ್ಲಿ 31 ಎಕ್ಸ್ಟ್ರಾ ಇದೆ. ಓಕೆ, 31 32 ಎಕ್ಸ್ಟ್ರಾ ಇದೆ. ಅಂದ್ರೆ 121 ಅಲ್ಲಿ ಅವರು 45 90 ಹೋದ್ರೆ ಇನ್ನ 28 ಇಬ್ಬರು ಪಕ್ಷೇತರರು ಇದ್ದಾರೆ.
ಆಯ್ತಾ. ಅಲ್ಲ, ಮತ್ತೆ ಇನ್ನೊಂದು total ಯಾವ್ದ್ರೆ one ಇದರಲ್ಲಿ total one- 45 ಅಂತಂದ್ರೆ ಒಂದೆರಡು ಬಫರ್ ಅಂತ ಎಕ್ಸ್ಟ್ರಾ ಇಟ್ಕೊಂಡಿರ್ತಾರೆ, ಯಾಕಂದ್ರೆ ಯಾವ್ದಾದ್ರು ಹನುರ್ಜಿತ ಕೈ ಕೊಟ್ರೆ ಅಂತ ಹೇಳ್ಬಿಟ್ಟು ಒಂದೆರಡು ಎಕ್ಸ್ಟ್ರಾ ಇಟ್ಕೊಂಡಿರ್ತಾರೆ ಎಲ್ಲ. 31 ಬರ್ತದೆ. Yes, ನಾವು exactly. ಗೆಲ್ಬೇಕು ಅಂದ್ರೆ ನಮ್ಮ ಹತ್ರ ಈಗ 25 ಸೀಟ್ ಇದೆ. Fine. ನಾನು ಒಂದು ಪಾಯಿಂಟ್ ಆಯ್ತು, ಅದ್ ಮಾತಾಡ್ತೀನಿ ಈ ಕ್ಯಾಚ್ ಯಾರಿಗೂ ಗೊತ್ತಿಲ್ಲ ಆಕ್ಚುಲಿ. ಆ ಕ್ಯಾಚ್ನೇ ನಾನು ನಿಮ್ಮ ಬಗ್ಗೆ ಮಾತಾಡ್ತೀನಿ. ಅದನ್ನೇ ಹೇಳಿ ಇವಾಗ. ಸೊ ನಿಮ್ಮ ಸ್ಟ್ರಾಟಜಿ, ಒಂದ್ ನಿಮಿಷ, ನಿಮ್ಮ ಸ್ಟ್ರಾಟಜಿ ಏನು ಅಂತಾನು ಕೇಳ್ತೀನಿ. ಎಸ್ ವೀಕ್ಷಕರೇ, ಕ್ಯಾಂಡಿಡೇಟ್ನ ಹಾಕೋಕ್ಕೂ ಮುನ್ನ ನಾನಾ ಲೆಕ್ಕಾಚಾರಗಳನ್ನ ಪಕ್ಷದ ವರಿಷ್ಠರು ಖಂಡಿತವಾಗ್ಲೂ ಮಾಡಿರ್ತಾರೆ. ಆದ್ರೆ ಈ ಬಾರಿ ಹೆಂಗ್ ವರ್ಕೌಟ್ ಆಗುತ್ತೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿನೇ ಬಿಲ್ಡ್ ಮಾಡ್ತಾ ಇದೆ. ಯಾಕಂತಂದ್ರೆ 4ನೇ ಅಭ್ಯರ್ಥಿ ಅಂದ್ರೆ ಯಾವುದೇ ಪಕ್ಷದ 2+1 ಅಂದ್ರೆ 4ನೇ ಅಭ್ಯರ್ಥಿ ಗೆಲ್ಲೋದು ಅಷ್ಟು ಈಸಿ ಆಗಿಲ್ಲ. ಆ ಕಾರಣಕ್ಕೆ ಸಾಕಷ್ಟು ಕುತೂಹಲ ಕೆರಳಿಸಿದೆ ಅಂತ ಹೇಳ್ಬೋದು. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಬ್ರೇಕ್ನ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಚನ್ನಮಲ್ಲಿಕಾರ್ಜುನ ಅವರೇ, ಒಂದು ಮಾತು, ನೀವೇ ಆರೋಪ ಮಾಡಿದಂತೆ ಬಿಜೆಪಿಯವರು, ನೀವು ಅಂತಂದ್ರೆ ಪಕ್ಷ ಅಂತ ಪರಿಭಾವಿಸಬೇಕು. ನಾನಿಲ್ಲಿ ಮತ್ತೊಮ್ಮೆ ಪದೇ ಪದೇ ಎಲ್ಲ ವಕ್ತಾರರಿಗೂ ಮುಖಂಡರಿಗೂ ಕೂಡ ಹೇಳ್ತೀನಿ, ನೀವು ಅಂದಿದ ತಕ್ಷಣ ನೀವಲ್ಲ, ನಿಮ್ಮ ಪಕ್ಷದ ಸಚಿವರುಗಳು ಶಾಸಕರು ಕೊಟ್ಟಂತಹ ಹೇಳಿಕೆ ಆಧಾರದ ಮೇಲೆ ನಾನೊಂದಷ್ಟು ವಿಚಾರಗಳನ್ನು ಮಾತಾಡ್ತೀನಿ. ಕಾಂಗ್ರೆಸ್ನವರು 2ನೇ ಅಭ್ಯರ್ಥಿ ಅಲ್ಪಸಂಖ್ಯಾತರಿಗೆ ಕೊಟ್ಟಿರೋ ಕಾರಣ ಅವರನ್ನ ಸೋಲಿಸಬೇಕು ಅನ್ನೋ ಕಾರಣಕ್ಕೆ ಬೇಕು ಅಂತಲೇ ಹಾಕಿದ್ದಾರೆ. ಸೊ ಅವ್ರು ಗೆಲ್ಲುವಂತಹ ಯಾವ ಸೂಚನೆ ಕೂಡ ಇಲ್ಲಿಲ್ಲ, ಇಲ್ಲಿ ಆಪ್ಷನ್ಸೇ ಇಲ್ಲ. ಸೊ ಅಲ್ಪಸಂಖ್ಯಾತರನ್ನ ಮುಂದೆ ಬಿಟ್ಟು ಸೋಲಿಸೋದಕ್ಕೆ ಅಂತಾನೆ ಅವ್ರು ಕ್ಯಾಂಡಿಡೇಟ್ ಹಾಕಿದ್ದಾರೆ ಅನ್ನೋ ಒಂದು ಹೇಳಿಕೆ ಬರುತ್ತೆ. ನಿಜಾನಾ ಇದು? ನಾನು ಉತ್ತರ ಕೊಡ್ಬೋದಾ? ನಿಮಗೆ ಕೇಳಿದ್ದು ಪ್ರಶ್ನೆ. ಎಸ್ ಪ್ಲೀಸ್. ಕಾಂಗ್ರೆಸ್ ಅವರು ಯಾವ ರೀತಿ ಅವ್ರದ್ದು ಬೇಸಿಕ್ ಸ್ಟ್ರಾಟಜಿನೇ ಸ್ವಲ್ಪ ಫೇಲ್ಯೂರ್ ಅಂತ ಅನ್ಸುತ್ತೆ. ಅವರು ಈ ಅಲ್ಪಸಂಖ್ಯಾತರಿಗೆ ಇನ್ಸಲ್ಟ್ ಮಾಡುವ ದೃಷ್ಟಿಯಲ್ಲಿ ಈ ಅಭ್ಯರ್ಥಿಯನ್ನ ತಗೊಂಡು ಬಂದು ಕಣಕ್ಕಿಳಿಸಿ ಮಾಡಿರ್ತಕ್ಕಂಥದ್ದು ಜಗಜ್ಜಾಹಿರವಾಗಿರ್ತಕ್ಕಂಥದ್ದು. ಅವರು ಇವತ್ತು ಏನಾಗಿದೆ ಅಂದ್ರೆ ಅಲ್ಲಿ ಕಾಂಗ್ರೆಸ್ ಅಲ್ಲಿ 2 ಗುಂಪುಗಳಾಗಿದೆ. ಒಂದು ಸಿದ್ದರಾಮಯ್ಯನವ್ರದ್ದು, ಇನ್ನೊಂದು ಡಿ ಕೆ ಶಿವಕುಮಾರ್ ಅವ್ರದ್ದು. ಅವರ ಹಗ್ಗ ಜಗ್ಗಾಟದಲ್ಲಿ ಒಂದು ಬಣ ಮುಂಚೂಣಿಯಲ್ಲಿ ನಿಂತ್ಕೊಂಡು ಅದು ಕೋರ್ ಅವ್ರದ್ದೇನು ಇವತ್ತು ಯಾಕೆ ಕಾಂಗ್ರೆಸ್ ದೇಶದಿಂದ ವ್ಯಾನಿಶಿಂಗ್ ಸ್ಟೇಜ್ ಅಲ್ಲಿ ಇದೆ ಅಂತಂದ್ರೆ ಈ ಒಂದು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಇಂದಾನೇ ಅವ್ರಿಗೆ ಈ ಗತಿ ಬಂದಿರ್ತಕ್ಕಂಥದ್ದು. ಇವತ್ತಿಗೂ ಅವ್ರ ಬುದ್ಧಿ ಕಲ್ತಿಲ್ಲ. ಒಂದು ಸಮುದಾಯಕ್ಕೆ ವಿಶೇಷವಾಗಿ ನಾವು ಅಪೀಸ್ ಮಾಡ್ಕೊಂಡು ಬಂದಿರೋದ್ರಿಂದಾನೇ ನಮ್ಗೆ ಈ ಗತಿ ಬಂದಿದೆ ಅಂತ ಇವತ್ತಿಗೂ ಅವ್ರಿಗೆ ಬುದ್ಧಿ ಬಂದಿಲ್ಲ ಅನ್ನೋದು ಈ ಒಂದು ರಾಜ್ಯಸಭಾ ಚುನಾವಣೆಯಲ್ಲೂ ಅವ್ರಿಗೆ ಉತ್ತರ ಸಿಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಚನ್ನಮಲ್ಲಿಕಾರ್ಜುನ್ ಅವರಿಗೆ ಆಕ್ಚುಲಿ ಏನಾಗ್ತದೆ, ಕೆಲವು ಟೈಮು ಬಿಜೆಪಿ ನಾಯಕರಿಗೆ ಬುದ್ಧಿ ಭ್ರಮಣೆ ನೋಡಿದ್ದೀನಿ ನಾನು. ಈ ದೇಶದ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತಂದ್ರೆ ಪ್ರತಿಯೊಬ್ಬ ಪ್ರಜೆನೂ ಸೆಕ್ಯುಲರ್ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇವರು ನಿಜವಾಗ್ಲೂ ಯಾವುದೇ ಒಂದು ಧರ್ಮವನ್ನ ದಯವಿಟ್ಟು ಅಲ್ಲ, ಮಾತಿನ ಮೇಲೆ ಹಿಡಿತ ಸಾಧಿಸಿ ನೀವು ಮಾತನಾಡಿ, ಯಾರೇ ಆಗಿರಬಹುದು. ಸೊ ಈಗ ಎಲ್ಲರಿಗೂ ವಿಚಾರವನ್ನು ಏನು ಕೇಳ್ತಿದ್ದೀನಿ ನೋಡಿ, ನಮ್ಮ ಈ ದೇಶದಲ್ಲಿ 14%, ಈ ಕರ್ನಾಟಕ ರಾಜ್ಯದಲ್ಲಿ 14% ಇರ್ತಕ್ಕಂಥ ಒಂದು ಸಮುದಾಯವನ್ನ ನಾವು ಹೇಗೆ ಎಕ್ಸ್ಕ್ಲೂಸಿವ್ ಮಾಡಕ್ಕಾಗ್ತದೆ? ಆಯ್ತು, ಈಗ ನೋಡಿ ಬರೀ ರಾಜ್ಯಸಭೆಗೆ ಉತ್ತರ ಮಾತಾಡೋಣ. ನಾನೇ ಕೇಳ್ತೀನಿ, ಆಯ್ತು ಬಿಡಿ, ಬಿಜೆಪಿ ಅವ್ರು ಕೇಳಿಲ್ಲ ರೀ, ನಾನೇ ಕೇಳ್ತಾ ಇದ್ದೀನಿ, ಇದಕ್ಕೆ ಉತ್ತರ ಕೊಡಿ. ನೀವೀಗ 2ನೇ ಅಭ್ಯರ್ಥಿ ಸೋಲ್ತಾರೆ ಅಂತ ಗೊತ್ತಿದ್ದು ಕೂಡ ಅಲ್ಪಸಂಖ್ಯಾತರನ್ನ ನೀವು ಕಣಕ್ಕಿಳಿಸಿದ್ದೀರಾ. ಅನ್ನೋದಕ್ಕೊಂಚೂರು ಉತ್ತರ ಕೊಡಿ. ಹೇಳ್ತೀನಿ, ರಾಜ್ಯದ 2ನೇ ಅಭ್ಯರ್ಥಿಯನ್ನ ಗೆಲುವು ಸೋಲುವನ್ನ ನಿರ್ಧಾರ ಮಾಡೋದು ನಾವು ಡಿಬೇಟ್ ಅಲ್ಲ. ಓಕೆ, ಅದು ಎಲೆಕ್ಷನ್ ಅಲ್ಲಿ. ಸೊ ನಮಗೆ ಇವಾಗ ಅಯ್ಯೋ, ಎಲೆಕ್ಷನ್ ಹೆಂಗ್ ನಡೆಯುತ್ತೆ ಎಲ್ಲರೂ ಕೂಡ ತಿಳ್ಕೊಳ್ಳುವಂತಹ ಅವಕಾಶ ಇದೆ. ಅದನ್ನೇ ಹೇಳ್ತಿರೋದು. ನಮಗ್ ನೋಡಿ, ನಮ್ಮ ಹತ್ರ ಇದೆಲ್ಲ ಕದ್ದು ಮುಚ್ಚಿ ಓಟ್ ಹಾಕೋದಲ್ಲ, ಇದು ಓಪನ್ ನಮ್ಮಲ್ಲಿ 70 ಜನ ಇದ್ದಾರೆ. ಓಕೆ, 70 ಜನ ಇದ್ದಾರೆ. ನಾವು 45 ಫಸ್ಟ್ ಕ್ಯಾಂಡಿಡೇಟ್ ಹೋದ್ರೆ ಜಯರಾಮ್ ರಮೇಶ್ ಅವ್ರಿಗೆ ಹೋದ್ರೆ ಮನ್ಸೂರ್ ಅವ್ರಿಗೆ ಲೆಫ್ಟ್ ಔಟ್. ನಮ್ಮ ಪಕ್ಷದಲ್ಲಿರೋದು 25. ಓಕೆ, ಸೊ JDS ಅಲ್ಲಿ 32 ಇದೆ. ಸೊ ಬಿಜೆಪಿ ನಲ್ಲಿ 121 ಇದೆ. ಅವ್ರು 2 ಹೋದ್ರೆ ಇನ್ನು 31 ಬರ್ತದೆ. 31 ಉಳ್ಕೊಳ್ತದೆ. 31+1 ಇಂಡಿಪೆಂಡೆಂಟ್ 32 ಆಗ್ತದೆ. ಸೊ ಅವರು ಸೆಕೆಂಡ್ ಪ್ರಾಶಸ್ತ್ಯ ಮತಗಳು ಸಿಕ್ಕಿದ್ರೆ ಅವ್ರಿಗೆ 1% ನಾವು ತುಂಬಾ ನೆಗ್ಲಿಜಿಬಲ್ ಅದಿರೋದು 1%, 1 ಓಟೇನೋ ಆಡ್ ಆಗ್ತದೆ. ಸೊ 33 ಆಗ್ತದೆ. ಸೊ ಈಗ ನಮ್ಮ ಓಟ್ಗೂ ಅವ್ರ ಓಟ್ಗೂ ಮುಂದೆ ಇರೋದು. ಈಗ ಎಲೆಕ್ಷನ್ ಆದಾಗ 3 ಪಕ್ಷದವ್ರು ಫೈಟ್ ಮಾಡಿದಾಗ ಏನಾಗ್ತದೆ, ಬಿಜೆಪಿಗೆ 33 ಇರುತ್ತೆ, JDS 32 ಇರುತ್ತೆ, ನಮ್ಗೆ 25 ಇರ್ತದೆ. ನಾವು ಇನ್ನು ಗೆಲ್ಬೇಕಾಗಿರೋದು ಬೇಕಾಗಿರೋದು ಕೇವಲ ಎಷ್ಟು ಹೇಳಿ,
ಒಂದು ಮತ ಬಿಜೆಪಿಗಿಂತ ಎಕ್ಸ್ಟ್ರಾ ಬಂತು ಅಂತಂದ್ರೆ ಕೇವಲ ನಮ್ಗೆ ಬೇಕಾಗಿರೋದು 8 ಮಾತ್ರ, 8 ಅಲ್ಲ 10 ಬೇಕಾಗ್ತದೆ. ಓಕೆ, 10 ಅಥವಾ 11 ಬೇಕಾಗ್ತದೆ. ನಾವು ಗೆಲ್ಲೋದಿಕ್ ಬೇಕಾಗಿರೋದು ಓನ್ಲಿ 11 ಸೀಟ್. 34 ಈಕ್ವಲ್ ಆಗ್ತೀವಿ, 11 ಸೀಟ್ ಬೇಕಾಗ್ತದೆ. ನಾವು ಗೆಲ್ಲಬೇಕು ಅಂದ್ರೆ 11 ನಮಗೆ 11 ಎಕ್ಸ್ಟ್ರಾ ಬೇಕಾಗ್ತದೆ. ಸೊ ನಾವು ಆಲ್ರೆಡಿ ಬಿಜೆಪಿ JDS ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ನಾನು 100% ಅವಾಗ್ಲೇ ಹೇಳಿದೆ, JDS ಒಳ ಒಪ್ಪಂದ ಇದೆ ಅಲ್ಲ, ಒಳ ಒಪ್ಪಂದ ಅಂತಲ್ಲ, ನಾವು ರಿಕ್ವೆಸ್ಟ್ ನಾವು ನೋಡಿ, ಒಬ್ಬ ಅಲ್ಪಸಂಖ್ಯಾತರಿದ್ದಾರೆ, ಒಬ್ಬ ಅಲ್ಪಸಂಖ್ಯಾತರಿಗೆ ಒಬ್ಬರನ್ನ ಅವಕಾಶ ಮಾಡ್ಕೊಡಿ. ಈ ದೇಶದ ಈ ರಾಜ್ಯದಲ್ಲಿ 14% ಇರ್ತಕ್ಕಂತ ಒಂದು ಸೆಕ್ಯುಲರ್ ಮೈಂಡ್ ಸೆಟ್ ಇರ್ತಕ್ಕಂಥ ಅವ್ರು ಹೇಳ್ತಾರೆ ನಮ್ಮ ಪಕ್ಷದಲ್ಲೇ ಅಲ್ಪಸಂಖ್ಯಾತರಿದ್ದಾರೆ, ಅವರಿಗೆ ಕೊಡಿ, ನಿಮಗೆ ಏನು ಸಮಸ್ಯೆ? ನೀವು ನಿಜಕ್ಕೂ ಅಲ್ಪಸಂಖ್ಯಾತ ನೋಡಿ, ಒಂದ್ ನಿಮಿಷ, ಅಲ್ಪಸಂಖ್ಯಾತ ಅಲ್ಲ, ಬಹುಶಃ ಅವರು ಆಕ್ಚುಲಿ ಏನು ಫಾರೂಕ್ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರು. ಫಾರೂಕ್ ಅವ್ರಿಗೆ ನಾವು ಕೊಟ್ಟಿದ್ದು, ನೀವು ಅಲ್ಪಸಂಖ್ಯಾತರಿಗೆ ನಾವು ಸಪೋರ್ಟ್ ಮಾಡಿ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡ್ತಿದ್ವಿ. ಅವ್ರು ಅಲ್ಪಸಂಖ್ಯಾತರಿಗೆ ತೆಗೆದಾಕಿದ್ದಾರೆ, ಅವ್ರು ಕೊಡಲ್ಲ ಅಂತ ಹೇಳಿ ಇನ್ನೊಬ್ರು ಬೇರೆ ಕ್ಯಾಂಡಿಡೇಟ್ ಹಾಕಿದ್ದಾರೆ. ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ದಯವಿಟ್ಟು ನೋಡಿ ಒಬ್ಬ ಅಲ್ಪಸಂಖ್ಯಾತರಿದ್ದಾರೆ, ಸೊ ಹಾಗಾಗಿ ಇವ್ರಿಗೆ ಅವಕಾಶ ಕೊಡಿ. 14% ಇರ್ತಕ್ಕಂಥ ಒಂದು ಇನ್ಕ್ಲೂಸಿವ್ನೆಸ್. ಅವ್ರ ಜನತಾದಳದಲ್ಲಿ ಸೆಕ್ಯುಲರ್ ಅಂತ ಇದೆ, ಜನತಾದಳ ಸೆಕ್ಯುಲರ್. ಸೊ ತಾವು ಏನಿದ್ದೀರಿ ಜನತಾದಳ ಸೆಕ್ಯುಲರ್ ಅಂತ ಇದ್ದೀರಿ, ಸೊ ತಾವು ಮುಸ್ಲಿಂ ವಿರೋಧಿ ಆಗ್ಬಾರ್ದು ಅಂತಂದ್ರೆ ನಾವು ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಇಲ್ಲಿ ಡಿಮ್ಯಾಂಡ್ ಏನಿಲ್ಲ, ಇಲ್ಲಿ ರಾಜಕೀಯದಲ್ಲಿ ಯಾವ್ದು ಡಿಮ್ಯಾಂಡ್ ಬರೋದಿಲ್ಲ. ಸೊ ಹಾಗಾಗಿ ಅವರು ನಮ್ಮ ರಿಕ್ವೆಸ್ಟ್ ಅನ್ನು ಒಪ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಇದು ಮಾಡ್ತೀವಿ. ಎರಡನೇ ವಿಚಾರ, ನಮ್ಮ ಬಿಜೆಪಿ ಮಿತ್ರರು ಹೇಳಿದ್ರು JDS ಕಾಂಗ್ರೆಸ್ ಅವರು ಮುಸ್ಲಿಂ ಓಲೈಕೆ. ಮುಸ್ಲಿಂ ಓಲೈಕೆ ಅಂತಲ್ಲ, ಈ ದೇಶದ ಈ ರಾಜ್ಯದ ಪ್ರತಿಯೊಂದು ಸಮುದಾಯವನ್ನು ನಾವು ಓಲೈಕೆ ಮಾಡ್ತೀವಿ. ಅದು ನಿಮ್ ತರ ಕೇವಲ ಒಂದೇ ಒಂದು ಮಂದಿರ ಮಸೀದಿ ಜಗಳ ಅಲ್ಲ. ನಾವು ಡೆವಲಪ್ಮೆಂಟ್ ಬಗ್ಗೆನೂ ಮಾತಾಡ್ತೀವಿ, ಪ್ರತಿಯೊಂದು ಸಮುದಾಯಕ್ಕೂ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀವಿ. ಲಾಸ್ಟ್ ಟೈಮ್ ಮೊನ್ನೆ ಯಾರು ಕೊಟ್ಟಿದ್ವಿ, MLC ನಾಗರಾಜ್ ಯಾದವ್ ಅವರು ಕೊಟ್ಟಿದ್ದೀವಿ. ಒಂದು ಸಣ್ಣ OBC ಸಮುದಾಯ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ನಾವು 100% ನಾವು ಸರ್ವ ಜನಾಂಗದ ಶಾಂತಿಯ ತೋಟ, ಕರ್ನಾಟಕವನ್ನ ಶಾಂತಿಯ ತೋಟದಂಗೆ ಪ್ರತಿಯೊಂದು ಧರ್ಮಕ್ಕೂ ಪ್ರತಿಯೊಂದು ಜಾತಿಗೂ ಪ್ರಾತಿನಿಧ್ಯ ಕೊಡುವಂತ ಕೆಲಸ ಮಾಡ್ತೀವಿ. ಅದು ಕಾಂಗ್ರೆಸ್ ನಲ್ಲಿ ಮಾತ್ರ ಸಾಧ್ಯ. ಆಯ್ತು, ಈಗ ಬಿಡಿ, ಈಗ ಪಕ್ಷಗಳ ಬಗ್ಗೆ ಮತ್ತೆ ಒಂದ್ ನಿಮಿಷ ನಾನು ಇಲ್ಲಿ ಕೇಶವ್ ಅವರೇನೋ ಮಾತಾಡ್ಬೇಕಂತೆ. ಕೇಶವ್ ಈಗ ಅವ್ರು ಏನ್ ಹೇಳ್ತಿದ್ರು, ಬಿಜೆಪಿನವ್ರು ಇವರು ಅಲ್ಪಸಂಖ್ಯಾತರನ್ನು ಓಲೈಸಿದಾಗ ಅಂತ ಹೇಳ್ಬಿಟ್ಟು ಇವರು ಅಲ್ಪಸಂಖ್ಯಾತರಿಗೆ ಅವಕಾಶ ಕೊಡ್ಬೇಕು ಅಂತಿದ್ದಾರೆ. ಈಗ ನೋಡಿ, ಅಲ್ಪಸಂಖ್ಯಾತ ಅಂದ್ರೆ ಇತ್ತೀಚೆಗೆ ಇವ್ರ ಪಕ್ಷ CM ಇಬ್ರಾಹಿಂ ಯಾಕೆ ಬಿಟ್ಟು ಹೋದ್ರು? ಅಲ್ಪಸಂಖ್ಯಾತರಿಗೆ ಅಲ್ಲಿ ಬೆಲೆ ಸಿಗ್ತಾ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇವರು CM ಇಬ್ರಾಹಿಂ ಹೋಗಿ ಜನತಾದಳ ಸೇರ್ಕೊಂಡಿದ್ದಾದ್ಮೇಲೆ ಅವ್ರಿಗೊಂದು ಸ್ಥಾನ ಬಂದಿದ್ದಾದ್ಮೇಲೆ ಅಲ್ಪಸಂಖ್ಯಾತರು ಅವ್ರ ಕಡೆಗೆ ಹೋಗ್ತಾರೆ ಅನ್ನೋ ಭಯ ಇವ್ರಿಗೆ ಸ್ವಲ್ಪ ಹುಟ್ಟಿದೆ. ಅದ್ರ ಜೊತೆಗೆ ಮೊನ್ನೆ MLC ಜಬ್ಬರ್ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾಗ ಕೂಡ ಅಲ್ಪಸಂಖ್ಯಾತರಲ್ಲೇ ಕೆಲವು ಭಿನ್ನಮತ ಬಂದಿದೆ. ಅವ್ರಿಗೆ ಯಾಕೆ ಕೊಟ್ಟರು, ಬೇರೆಯವ್ರು ಯಾರು ಇರ್ಲಿಲ್ವಾ ಅಂತೇಳಿ. ಹಾಗಾಗಿ ಸ್ವಲ್ಪ ಅಲ್ಪಸಂಖ್ಯಾತರ ಮನವೊಲಿಸಲಿಕ್ಕೆ ಅಂತಾನೆ ಇವಾಗ ಒಂದು 2ನೇ ಕ್ಯಾಂಡಿಡೇಟ್ ಹಾಕಿರೋದು ನಿಶ್ಚಳವಾಗಿ ಗೊತ್ತಾಗ್ತಾ ಇದೆ. ಬೇರೆ ಏನಾದ್ರು ವ್ಯಾಖ್ಯಾನ ಇದ್ರೆ ಅವ್ರು ಬೇಕಾದ್ರೆ ಹೇಳಿ. ಮತ್ತೆ ಈಗ ನಂದು ನೇರ ಪ್ರಶ್ನೆ ಏನು ಅಂದ್ರೆ, ರಘು ಅವರಿಗೆ, ನೀವು ನಿಜಕ್ಕೂ ಅಲ್ಪಸಂಖ್ಯಾತರಿಗೆ ಕಲ್ಪಿಸಿ ಕೊಡಬೇಕು ಅನ್ನುವಂತ ಉದ್ದೇಶ ಇದ್ದಿದ್ರೆ ಮೊದಲ ಅಭ್ಯರ್ಥಿಯಾಗಿದೆ ಕಳಿಸಬಹುದಾಗಿತ್ತಲ್ವಾ? ಒಂದು ಹೇಳ್ತೀನಿ ಕೇಳಿ, ನೇರ ಪ್ರಶ್ನೆ. ನಿಮ್ಮ ಪ್ರಶ್ನೆಗೆ ಆನ್ಸರ್ ಮಾಡೋದಕ್ಕೆ ಮೊದಲು ನಮ್ಮ ಮಿತ್ರರಂತ ಇವರು ಕೇಶವ್ ಇಬ್ರಾಹಿಂ ಅವರು ಯಾಕೆ ಬಿಟ್ಟು ಹೋದ್ರು ಅಂತ ಹೇಳ್ತೀರಿ? ಈಗ ಹೇಳ್ತೀನಿ, ಇವರ ಮುಖ್ಯಮಂತ್ರಿ ಅಭ್ಯರ್ಥಿ ಆದಂತ ಉತ್ತರಾಖಂಡ್ ಯಾಕೆ ಬಿಟ್ರು ಅಂತ ಒಂದು ಆನ್ಸರ್ ಮಾಡ್ಲಿ. ರಾಜ್ಯದ ಬಗ್ಗೆ ಉತ್ತರಾಖಂಡಿನ CM ಆಮೇಲೆ ಮಾಡಿ. ಸೊ ಈಗ ನೀವು ಏನು 2ನೇ ಪ್ರಶ್ನೆ ಏನ್ ಕೇಳಿದ್ರಿ, CM ಇಬ್ರಾಹಿಂ ಅವ್ರು ಬಿಟ್ಟಿದ್ದು, ಅವ್ರಿಗೆ ನಾವು MLC ಮಾಡಿದ್ವಿ. MLC ಮಾಡಿ ನಾವು ಅವ್ರಿಗೆ ಏನು ಎಕ್ಸ್ಟ್ರಾ ಏನು ಕೊಟ್ಟಿರ್ಲಿಲ್ಲ ನಾವು. ಓಕೆ, ಸೊ CM ಇಬ್ರಾಹಿಂ ಅವ್ರಿಗೆ ಎಲ್ಲಾ ಅಧಿಕಾರವನ್ನ ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಓಕೆ, ಅವರು ಇಲ್ಲ ನಾನು ಹೋಗಿದ್ದಾರೆ, ಸರಿನಾ? ಆಮೇಲೆ ಇನ್ನೊಂದು ವಿಚಾರವನ್ನ ನಾನು ಹೇಳ್ತೀನಿ. ಈಗ ನಮ್ಮ ಬಿಜೆಪಿ ಮಿತ್ರರು ನನ್ನ ಕ್ವಶನ್ ಕೇಳ್ತಾರೆ, ಯಾರು ಇವ್ರು ಬಿಟ್ಟು ಹೋಗ್ಬಿಟ್ರು ಅಂತ ಹೇಳಿ. ನನ್ನ ಕ್ವಶನ್ ಅವ್ರು ಕೇಳೋದು, ಈಗ ಬಿಜೆಪಿ ಏನು ಅಧಿಕಾರ ನಡೆಸ್ತಾ ಇದೆ ಅದು ಕಾಂಗ್ರೆಸ್ ಪ್ಲಸ್ JDS ಟೀಮ್. ಅದು ಕಾಂಗ್ರೆಸ್ ಅಂದ್ರೆ ಈ ಕರಪ್ಷನ್ ಇಂದ, ಭ್ರಷ್ಟಾಚಾರದಿಂದ ನಮ್ಮ ಲೀಡರ್ಸ್ ಗಳನ್ನ ಪೋಚ್ ಮಾಡ್ಕೊಂಡು ಮಾಡೋದವರು. ಓಕೆ, ಸೊ ಹಂಗಂದ್ರೆ ಈಗ ಒಕ್ಕಲಿಗರು 4 ಜನ ಹೋಗಿದ್ದಾರೆ ಅಂದ್ರೆ ಕಾಂಗ್ರೆಸ್ ಒಕ್ಕಲಿಗ ವಿರೋಧಿನ ಅಥವಾ ಬಿಜೆಪಿ ಏನು ಇವರ ಒಕ್ಕಲಿಗರು ವಿರೋಧಿನ? ಅವರಲ್ಲೂ ಬಿಟ್ಟು ಹೋಗಿದ್ದಾರೆ. ಓಕೆ, ಪಕ್ಷ ಅಂತ ಹೇಳಿದ್ರೆ ರಾಜಕೀಯವಾಗಿ ಕೆಲವರು ಬಿಟ್ಟು ಹೋಗ್ತಾರೆ, ಕೆಲವರು ಬರ್ತಾರೆ, ಅದು ಸಹಜ ಗುಣ. ಅದನ್ನ ಬಿಟ್ಟು ಅದನ್ನೇ ನೀವು ಒಂದು ದೊಡ್ಡ ವೈಭವೀಕೃತ ಮಾಡಕ್ ಹೋದ್ರೆ ನೋ. ನೀವು ನಿಜವಾಗ್ಲೂ ಈ ದೇಶದ ಕಾನೂನಿನಲ್ಲಿ, ಈ ದೇಶದ ಸಂವಿಧಾನದ ಬೆಲೆ ಇದೆ, ದಯವಿಟ್ಟು ಪ್ರತಿಯೊಬ್ಬರಿಗೂ ಹೇಳಿ ಚನ್ನಮಲ್ಲಿಕಾರ್ಜುನ ಅವರು ಹೇಳಿದ್ರು, ಉತ್ತರ ಕೊಟ್ಟರು, ನೀವೇನೋ ಹೇಳ್ಬೇಕು ಅಂದ್ರಿ, ಹೇಳಿ. ಇಲ್ಲ, ನೀವು ಅವ್ರಿಗೆ ಪ್ರಶ್ನೆ ಕೇಳಿರೋದು ಇವಾಗ ಹಿಂದೆ ಇರ್ತಕ್ಕಂತ CM ಇಬ್ರಾಹಿಂ ಅವರು ಅವರೆಲ್ಲ ಅಲ್ಪಸಂಖ್ಯಾತರು ಅಲ್ಲ ಅಂತ, ಅದ್ರ ಬಗ್ಗೆ ಅವ್ರು ಏನು ಸ್ಪಷ್ಟೀಕರಣನೇ ಕೊಡ್ಲಿಲ್ಲ. ಅವರಿಗೆ ಪಕ್ಷದಲ್ಲಿ ಸರಿಯಾಗಿ ಸ್ಥಾನಮಾನ ಸಿಕ್ಕಿರ್ಲಿಲ್ಲ ಅನ್ನೋ ಬೇಸರ ಇತ್ತು, ಪಕ್ಷ ಅವ್ರನ್ನ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅನ್ನೋದಿತ್ತು. ಅವ್ರು ಬಿಟ್ಟು ರಾಜ್ಯಸಭಾ ಚುನಾವಣೆಗೆ ಅವರು ಅಭ್ಯರ್ಥಿ ಆಗ್ಬೇಕು ಅನ್ನೋ ಒಂದು ಆಸೆ ಇತ್ತು, ಅವ್ರಿಗೆ ಅವಕಾಶ ಇರಲಿಲ್ಲ, ಬಿಟ್ಟು ಹೋದ್ರು. ವೈಯಕ್ತಿಕವಾಗಿ ಅವ್ರು MLC ಇದ್ರು, ಸೆಕೆಂಡ್ ಟೈಮ್ ನಾವು ಎಲೆಕ್ಟ್ ಮಾಡಿದ್ವಿ ಅವರನ್ನ. ಅವರು ನನಗೆ ಬೇರೆ
ಉನ್ನತ ಸ್ಥಾನ ಬೇಕು ಅಂತ ಹೇಳಿದ್ರು. ಯಾಕೆ ಅಂತಂದ್ರೆ ವಯಸ್ಸಿನ ಕಾರಣದಿಂದ MLC ಟಿಕೆಟ್ ಕೊಡ್ಲಿಲ್ಲ ಅಲ್ಪಸಂಖ್ಯಾತರಿಗೆ. MLC ಇದ್ರಲ್ಲ, ನಾವು ಆಲ್ರೆಡಿ ಮೊನ್ನೆ ಕೂಡ MLC ಮಾಡಿದೀವಿ. ನಿಮ್ಮ ಹತ್ರ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಹೇಗೆ ದೂರ ಇಟ್ಟಿದ್ರಿ ಆ ರೀತಿ ಇಲ್ಲ. ನಾವು ಆಲ್ರೆಡಿ ಅಲ್ಪಸಂಖ್ಯಾತರಿಗೆ ನಾವು ಆಲ್ರೆಡಿ ಅವಕಾಶ ಕೊಟ್ಟಿದ್ದೀವಿ. ರಾಜ್ಯಸಭೆಯಲ್ಲಿ ನೋಡಿ ಎಂಟೈರ್ 14% ಇರ್ತಕ್ಕಂಥ ಒಂದು ಮುಸಲ್ಮಾನರಿಗೆ ಕೇವಲ ಒಬ್ಬರು ರಾಜ್ಯಸಭೆ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಲೋಕಸಭೆಯಲ್ಲಿ ಯಾರು ಇಲ್ಲ. ಆ ದೃಷ್ಟಿಯಿಂದ ಯಾವ ಸಮುದಾಯಗಳಿಗೆ ಅವಕಾಶ ಸಿಗೋದಿಲ್ಲ ಅವ್ರಿಗೆ ಕೊಡುವಂತ ಒಂದು ಕಾನ್ಸೆಪ್ಟ್ ಅನ್ನು ಫಾಲೋ ಮಾಡ್ತಿದ್ದೀವಿ. ಅಕಾರ್ಡಿಂಗ್ ಟು ದಟ್ ನಾವು ವಿ ಹ್ಯಾವ್ ಡಿಸೈಡೆಡ್ ಟು ಫೀಲ್ಡ್ ಮನ್ಸೂರ್ ಖಾನ್ ಇಸ್ ಎಜುಕೇಟೆಡ್. ಓಕೆ, ಆ ದೃಷ್ಟಿಯಿಂದ ಜಯರಾಮ್ ನೀವು ಕೇಳಿದ ಕ್ವಶನ್ ಜಯರಾಮ್ ರಮೇಶ್ ಅವರು ನೋಡಿ, ಜಯರಾಮ್ ರಮೇಶ್ ಅವರು ಹಿರಿಯರಿದ್ದಾರೆ. ಓಕೆ, ಪಕ್ಷದ ಪಾಲಿಸಿನಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ಮಾಡೋರು. ರಾಜೀವ್ ಗೌಡ್ರು ಲಾಸ್ಟ್ ಟೈಮ್ ಕೂಡ ಹೇಳಿದೆ, ಈ ರಾಜೀವ್ ಗೌಡ್ರು ಮತ್ತೆ ಜಯರಾಮ್ ರಮೇಶ್ ಅವರು ಈ ಪಕ್ಷಕ್ಕೆ ಬ್ಯಾಕ್ ಎಂಡ್ ಅಲ್ಲಿ ಎಷ್ಟೋ ಜನ ಗೊತ್ತಿಲ್ಲ ಇವ್ರು ಏನ್ ಕೆಲಸ ಮಾಡ್ತಾರೆ. ಹೌದು, ನಿಜ ಗೊತ್ತೇ ಇಲ್ಲ ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಹೌದು, ರಾಜ್ಯ ನೋಡೇ ಇಲ್ಲ ಅವ್ರನ್ನ. ಹೌದು, ರಾಜ್ಯಕ್ಕೆ ಎಲ್ಲಾ ವಿಚಾರಗಳನ್ನ ಇಂಟೆಲಿಜೆನ್ಸ್ ರಾ ಇದೆ. ರಾ ಬಂದ್ಬಿಟ್ಟು ನಮ್ಮ ಮುಂದೆ ನಿಮ್ಮ ಮುಂದೆ ಈ ಕಡೆ ಬರೋಣ. ಇಲ್ಲಿ ನಿರ್ಮಲಾ ಅದೇ ರೀತಿಯಾಗಿ ನಿರ್ಮಲಾ ಸೀತಾರಾಮನ್ ಅವರು ಅಷ್ಟೇ, ನಾವು ರಾಜ್ಯಕ್ಕೆ ನಮ್ಮ ಪಕ್ಷ ನಾನು ಒಂದು ಪ್ರಶ್ನೆ ಕೇಳಿದ್ರೆ ಇವರು ಈಗ ನಮ್ಮ ರಾಜ್ಯಸಭೆ ಬಗ್ಗೆ ಮಾತ್ರ ನಿರ್ಮಲಾ ಸೀತಾರಾಮನ್ ಅವರು ನಾವು ಕೇಳ್ತಾ ಇರೋದೇನು ಅಂತಂದ್ರೆ ಈ ರಾಜ್ಯವನ್ನ ರೆಪ್ರೆಸೆಂಟ್ ಮಾಡಿರ್ತಕ್ಕಂಥ ಅವರು ಫೈನಾನ್ಸ್ ಮಿನಿಸ್ಟರ್. ಆದ್ರಿಂದ ನೀವು ಒಂದು ಫೈನಾನ್ಸ್ ಪ್ಯಾಕೇಜ್ ಕೊಡಿ, ನಮಗೆ ಈ ಸ್ಟಾರ್ಟ್ಅಪ್ ಪ್ಯಾಕೇಜ್ ಕೊಡಿ. ಇಲ್ಲ ಅಂತಂದ್ರೆ ಹಿಂದುಳಿದ ಜಿಲ್ಲೆಗಳಿದೆ, ಹಿಂದುಳಿದ ಜಿಲ್ಲೆಗಳ ಅಭಿವೃದ್ಧಿಗೆ ಒಂದಷ್ಟು ಪ್ಯಾಕೇಜ್ ಕೊಡಿ. ಇಲ್ಲ ರೆಗ್ಯುಲರ್ ಆಗಿ ನೀವು ಕೊಡೋದಾದ್ರೆ ನೀವ್ ಯಾಕಿರ್ಬೇಕು? ನೀವೆಲ್ಲ ಕೇಳಿದ್ರಿ ಇದನ್ನೆಲ್ಲ ಆಲ್ರೆಡಿ. ರಘು ಅವರೇ ಒಂದ್ ನಿಮಿಷ ಇರಿ, ಹೇಳಿ ಚನ್ನಮಲ್ಲಿಕಾರ್ಜುನ್ ಅವರು. ಅಲ್ಲ, ಅವ್ರೇನೋ ಕೇಳ್ಬೇಕು ಅಂದ್ರೆ ಇರಿ, ಅವ್ರಿಗೆ ಹೇಳ್ಬಿಡ್ಲಿ. ಹೇಳಿ ಚನ್ನಮಲ್ಲಿಕಾರ್ಜುನ್. ಇಲ್ಲ, ಇವರು ಈ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾರೆ. ಇವಾಗ ಮಿಕ್ಕಿದ್ದು 84%ನಷ್ಟು 86%ನಷ್ಟು ಜನರಲ್ಲಿ ಹಿಂದೆ ಉಳಿದಿರ್ತಕ್ಕಂಥ ಜನರು ಯಾರು ಕಾಣಿಸ್ತಾ ಇಲ್ವಾ? ಇವ್ರಿಗೆ ಬರೀ ಅಲ್ಪಸಂಖ್ಯಾತರಲ್ಲಿ ಹಲವಾರು ಜನಾಂಗಗಳು ಬರುತ್ತೆ. ಜೈನರು ಬರ್ತಾರೆ, ಬುದ್ಧಿಸ್ಟ್ ಬರ್ತಾರೆ, ಬೇರೆ ಬೇರೆ ಸಮುದಾಯ, ಇದು ಕ್ರಿಶ್ಚಿಯಾನಿಟಿ ಬರುತ್ತೆ. ಅವ್ರಿಗೆ ಬರೀ ಮುಸ್ಲಿಂ ಒಂದೇ ಯಾಕೆ ಕಾಣಿಸುತ್ತೆ ಅಂತ ನನ್ನ ಪ್ರಶ್ನೆ ಅವ್ರಿಗೆ. ಅಗ್ರಿ ಮಾಡಲ್ಲ ಇದಕ್ಕೆ. ದಯವಿಟ್ಟು ಇದನ್ನ ಬೇರೆ ಯಾವ್ದಾದ್ರು ವೇದಿಕೆಯಲ್ಲಿ ನೀವು ಪ್ರಶ್ನೆ ಕೇಳಿ, ನೀವು ಕೂಡ ಉತ್ತರ ಕೊಡಿ. ಸೊ ಆದ್ರೆ ಈಗ ಯಾಕೆ ಅನ್ನುವಂತಹ ವಿಶ್ಲೇಷಣೆ ಬೇಡ, ಅವಕಾಶಗಳನ್ನು ಯಾಕೆ ಕೊಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಿ. ನಿಮ್ಗೆ ಹೇಳ್ತೀನಿ ನೋಡಿ, ನಮ್ಮ ಆಸ್ಕರ್ ಫರ್ನಾಂಡಿಸ್ ಅವರು ರೀಸೆಂಟ್ ಆಗಿ ತೀರೋದವರು. ನಾವು ಅವ್ರನ್ನ ಕಂಟಿನ್ಯೂಸ್ ಆಗಿ 4th ಟರ್ಮ್ ನಾವು ಎಲೆಕ್ಟ್ ಮಾಡಿದ್ವಿ ಎಸ್ ಎ ಕ್ರಿಶ್ಚಿಯನ್. ಓಕೆ, ಸೊ ನಾವು ಅಂದ್ರೆ ಅಂತ ಅರ್ಥ, ನಾವು ಪ್ರತಿಯೊಂದು ಸಮುದಾಯಕ್ಕೂ ನ್ಯಾಯ ಒದಗಿಸುವಂತ 100% ಮಾಡ್ತೀವಿ. ಐವನ್ ಡಿಸೋಜ್ ಅವರು ಸ್ವಲ್ಪ ದಿನದ ಹಿಂದೆನೆ ಅವರು ರಿಟೈರ್ಡ್ ಆಗಿದ್ದು. ಓಕೆ, ಮನೋರಮ ಮಧ್ಮರಾಜ್ ಅವರು. ಅಲ್ಲ, ಈಗ ಇವರು ಆಸ್ಕರ್ ಫರ್ನಾಂಡಿಸ್, ಐವನ್ ಡಿಸೋಜಾ ಅವರು ಮಾತು ಕೇಳಿದಕ್ಕೆ ಇದು ಹೇಳ್ತಿದ್ದೀನಿ. ಐವನ್ ಡಿಸೋಜಾ ಅವರು ಓಪನ್ ಆಗಿ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇವರು ಕ್ರಿಶ್ಚಿಯನ್ರಿಗೆ ಅವಕಾಶ ಕೊಡ್ತಾ ಇಲ್ಲ, 4% ಕ್ರಿಶ್ಚಿಯನ್ರು ಇದ್ದೀವಿ, ನಾವು ಆಮ್ ಆದ್ಮಿ ಪಾರ್ಟಿಗೆ ವೋಟ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಐವನ್ ಡಿಸೋಜಾ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬೇಕಾದ್ರೆ ಅದನ್ನ ಚೆಕ್ ಮಾಡಿ ನೋಡಿಬೇಕಂತ ಅಂದ್ರೆ. ಮತ್ತೆ ಇನ್ನು ಅಲ್ಲ, ಅವ್ರು ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಅವರ ಹೆಸರು ತಗೊಂಡಿದ್ದು ನೀವೇನೆ. ಮತ್ತೆ ಇನ್ನೊಂದು, ಇವರು ಉತ್ತರಾಖಂಡ್ CM ಹೆಸರು ತಗೊಳ್ತಿದ್ವಿ. ಉತ್ತರಾಖಂಡ್ CM ಅವ್ರನ್ನ ಅವರು CM ಅಂತ ಮಾಡಿದ್ವಿ. ಅಲ್ಲಿ ನಾವು ಚುನಾವಣೆ ಸೋತಿದ್ದಾದ್ಮೇಲೆ ಅವ್ರು ನೈತಿಕ ಹೊಣೆ ಹೊತ್ತು ಹೊರಗಡೆ ಬಂದಿದ್ದಾರೆ. ಯಾರಿಗಾದ್ರೂ ನೈತಿಕ ಹೊಣೆ ಹೊರಲಿಕ್ಕೆ ಯಾರಾದ್ರೂ ಇದೆಯಾ? ನೋಡಿ, ಇವಾಗ ನಿಮ್ಮಲ್ಲಿ ಯಾರು ಆತರ ನೈತಿಕತೆ ಇದೆಯಾ? ಯಾರಿಗಾದ್ರೂ ಇದೆಯಾ? ನೋಡಿ, ಇದು ಬೇಡ. ಇದು ನೀವು ನಿಮ್ಮಲ್ಲಿ ಯಾರಾದ್ರೂ ಸ್ಥಾನಕ್ಕೆ ರಿಸೈನ್ ಮಾಡ್ತಾರೆ ಹೊರತು ಪಕ್ಷನೇ ಬಿಟ್ಟು ಈ ಪಕ್ಷಕ್ಕೆ ಫ್ಯೂಚರ್ ಇಲ್ಲ ಅಂತ ಅವ್ರು. ಫ್ಯೂಚರ್ ಜನ ಡಿಸೈಡ್ ಮಾಡ್ತಾರೆ, ನೀವು ಡಿಸೈಡ್ ಮಾಡೋದಲ್ಲ. ಜನ ಎಲ್ಲ ನಿಮ್ಮ ಪಕ್ಷದ ಫ್ಯೂಚರ್ ಬಗ್ಗೆ ನೋಡ್ಕೊಳ್ಳಿ ನೀವು, ಆಯ್ತಾ? ದೇಶದಲ್ಲಿ ಎಷ್ಟು ಕಡೆ ಇದೀರಾ ಅಂತ ನೀವೇ ನೋಡ್ಕೊಳ್ಳಿ. ಇವಾಗ ನಿಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳಿ. ಮಾತಾಡ್ಬೇಡಿ ನೀವು. ನಮ್ಮ ಫ್ಯೂಚರ್ ಬಗ್ಗೆ ಮಾತಾಡ್ತೀರಾ ನೀವು? ಪಂಜಾಬ್ ಅಲ್ಲಿ ಯಾರು ನಿಮ್ಮ ಪಕ್ಷನ ಸೋಲ್ಸಿದ್ಯಾರೋ? ಒಂದ್ ನಿಮಿಷ, ಪಂಜಾಬ್ ಅಲ್ಲಿ ಸೋಲಿಗೆ ಕಾಂಗ್ರೆಸ್ಸೇ ಕಾರಣ. ನಿಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳಿ. ನಿಮ್ಮ ಪಕ್ಷ ನೋಡ್ಕೊಳ್ಳಿ ನೀವು. ನಮ್ಮ ಪಕ್ಷದ ಬಗ್ಗೆ ಯಾಕೆ ಮಾತಾಡ್ತೀರಾ ನೀವು? ವಿಷಯ ಡೈವರ್ಟ್ ಮಾಡಬೇಡಿ ಸುಮ್ಮನೆ. ನಾನು ಹೇಳ್ತಾ ಇರೋದೇನು ಅಂತಂದ್ರೆ ನೋಡಿ, ರಾಜಕೀಯದಲ್ಲಿ ಬಿಟ್ಟೋಗೋದು ಬರೋದು. ನೋಡಿ, ನಾನು ವಿಷಯ ಬಿಟ್ಟು ಬೇರೆ ಏನು ಮಾತಾಡಿಲ್ಲ. ಈ ಟಾಪಿಕ್ ಏನಿದೆ ಅದಷ್ಟೇ ಮಾತಾಡ್ತಾ ಇದ್ದೀನಿ. ನೀವು ಬೇರೆ ಬೇರೆ ವಿಷಯ ಮಾತಾಡ್ತಾ ಇದ್ದೀರಾ ಅಷ್ಟೇ. ನೋಡಿ, ನಾನು ಹೇಳ್ತಾ ಇದ್ದೀನಿ, ನಾವು ಕಾನ್ಫಿಡೆಂಟ್. ನಾವೇನು ಮನ್ಸೂರ್ ಖಾನ್ ಅವ್ರನ್ನ ನಾವು ಸೆಕೆಂಡ್ ಕ್ಯಾಂಡಿಡೇಟ್ ಹಾಕಿದೀವಿ. ನಾವು ಐ ಆಮ್ ಕಾನ್ಫಿಡೆಂಟ್ ದಟ್ ಏನೋ ನಮ್ಮ ಹಿರಿಯರು, ನಮ್ಮ ಪಕ್ಷದ ಹಿರಿಯ ಸೀನಿಯರ್ಸ್, ಹೈಕಮಾಂಡ್ ಅವರು. ಈಗ ಬಿಜೆಪಿನವ್ರು ನನ್ನ ಒಂದು ಪ್ರಶ್ನೆ ಇದೆ
ಏನಿದೆ ಈ ನಿರ್ಮಲಾ ಸೀತಾರಾಮನ್ ಎರಡನೇ ಸತಿ ಅವ್ರು ಇಲ್ಲಿ ಮಾಡ್ತಾ ಇದ್ದಾರೆ. ಮೊದಲನೇ ಸತಿ ಮಾಡಿದಾಗ ನಮ್ಮ ರಾಜ್ಯಕ್ಕೆ ಏನಾದರೂ ಅವ್ರದ್ದು ಸಪ್ರೇಟ್ ಆಗಿ ಕೊಡುಗೆ ಏನಾದರೂ ಇದ್ದೆ ಅವ್ರು ತಿಳಿಸ್ಕೊಡ್ಬೇಕಾಗಿದೆ. ಆಸ್ ಎ ಫೈನಾನ್ಸ್ ಮಿನಿಸ್ಟರ್ ಶಿ ಹಸ್ ಫೇಲ್ಡ್ ಓವರ್ ಆಲ್. ಯಾಕಂದ್ರೆ ಇವತ್ತಿನ ದಿವಸ ನಮ್ಮ ಎಕಾನಮಿ ಕಂಡೀಷನ್ ಏನಿದೆ ಅನ್ನೋದು ಎಲ್ಲ ನೋಡ್ತಾನೆ ಇದೀವಿ. ಅಧೋಗತಿಗೆ ಇಳಿದ್ಬಿಟ್ಟಿದ್ದಾರೆ ಜನರು. ಬದುಕು ಹೇಳ್ತಿರೋದು ಅಷ್ಟು ಕಷ್ಟದಲ್ಲಿದ್ದಾರೆ ಆಯ್ತಾ. ಇವ್ರು ನಿರ್ಮಲಾ ಸೀತಾರಾಮನ್ ಕರ್ನಾಟಕದ ಕೊಡುಗೆ ಏನು ಅನ್ನೋದು ಒಂದು ಮಾತಲ್ಲಿ ಹೇಳಿ ಅಷ್ಟೇ. ನನಗೆ ಓವರ್ ಆಲ್ ಬಜೆಟ್ ಹೇಳ್ಬೇಡಿ, ಅವ್ರ ಕೊಡುಗೆ ಕರ್ನಾಟಕಕ್ಕೆ ಏನು ಅನ್ನೋದು ಹೇಳಿ. ಅಲ್ಲ ರೀ, ಯಾವಾಗ್ಲೂ ದೇಶಕ್ಕಾಗಿ ಬಜೆಟ್ ಮಾಡತಕ್ಕಂಥದ್ದು, ದೇಶಕ್ಕಾಗಿ ಪ್ರತಿ ರಾಜ್ಯಕ್ಕೂ ರಾಜ್ಯದಿಂದ ಆರಿಸ್ಕೊಟ್ಟಿದ್ದೀವಿ. ಒಂದ್ ನಿಮಿಷ, ನಾನು ಬೇರೆಯವ್ರು ಮಾತಾಡ್ತಾ ಇರ್ಬೇಕಾದ್ರೆ ಮಾತಾಡಲ್ಲ. ಒಂದ್ ನಿಮಿಷ ನಂಗೆ ಅವಕಾಶ ಕೊಡಿ, ನಾನು ಕಂಪ್ಲೀಟ್ ಆದ್ಮೇಲೆ ನಿಮ್ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಒಂದು ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ ಅಂತ ಒಂದು ಫೈನಾನ್ಸ್ ಮಿನಿಸ್ಟರ್ ಇಂದ ಯಾವುದೇ ರಾಜ್ಯಕ್ಕೆ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದೀನಿ ಅನ್ನೋ ದೃಷ್ಟಿಯಲ್ಲಿ ಕೊಡಕ್ಕಾಗಲ್ಲ. ಹಿಂದೆ ಚಿದಂಬರಂ ಅವರು ಇದ್ರು, ಅವರು ತಮಿಳುನಾಡು ವಿಶೇಷ ಪ್ಯಾಕೇಜ್ಗಳು ಕೊಡ್ತಾ ಇದ್ರ. ಮನಮೋಹನ್ ಸಿಂಗ್ ಅವರು ರಾಜ್ಯಸಭೆಗೆ ಒಂದು ರಾಜ್ಯದಿಂದ ಬಂದ್ರು, ಅಸ್ಸಾಮಿಂದ. ಅಲ್ಲಿ ವಿಶೇಷವಾಗಿ ಅದಕ್ಕೆ ಆಗಿ ವಿಶೇಷವಾಗಿ ಕೊಡಕ್ ಬರುತ್ತಾ? ಸುಮ್ನೆ ಮಾತಾಡೋ ಚಪಲಕ್ಕೆ ಮಾತಾಡ್ತಕ್ಕಂಥದ್ದು ಆಗ್ಬಾರ್ದು. ಇವತ್ತು ನಮ್ಮ ಮಿತ್ರರು ಹೇಳ್ತಿದ್ರು ಕರ್ನಾಟಕದಲ್ಲಿ ಏನಾಗಿದೆ ಏನಿಲ್ಲ ಅಂತ. ಆಮ್ ಆದ್ಮಿ ಪಾರ್ಟಿ ಅವರು ಒಂದ್ ಪ್ರಶ್ನೆ ಕೇಳ್ತೀನಿ, ಅವರು ಎರಡು ದೇಶದಲ್ಲಿ 2 ರಾಜ್ಯದಲ್ಲಿ ಆಡಳಿತ ಮಾಡ್ತಾರೆ. ಅವ್ರು ಹೆಲ್ತ್ ಮಿನಿಸ್ಟರ್ಗಳು ಎಲ್ಲಿದ್ದಾರೆ? ಇಬ್ರು ಹೆಲ್ತ್ ಮಿನಿಸ್ಟರ್ಗಳು ಎಲ್ಲಿ ಹೋದ್ರು ಅನ್ನೋದ್ರ ಬಗ್ಗೆ ಜನರಿಗೆ ಹೇಳ್ತಕ್ಕಂಥದ್ದು ಆಗ್ಬೇಕು. ಇಬ್ರು ಹೆಲ್ತ್ ಮಿನಿಸ್ಟರ್ ಇವತ್ತು ಜೈಲಲ್ಲಿ ಇದಾರೆ ಕರಪ್ಷನ್ ಚಾರ್ಜಸ್ ಮೇಲೆ. ಅದನ್ನ ಮಾತಾಡ್ತಕ್ಕಂಥದ್ದು ಆಗ್ಬೇಕು. ಸುಮ್ನೆ ಯಾವ್ದೋ ಜಮಾನದಲ್ಲಿ ಆಗಿರ್ತಕ್ಕಂಥ ವಿಷಯಗಳನ್ನ ಇಲ್ಲಿ ತಗೊಂಡು ಬಂದು ಚರ್ಚೆಯನ್ನ ಮಾಡ್ತಕ್ಕಂಥದ್ದು ಆಗ್ಬೇಕು. ಕರ್ನಾಟಕಕ್ಕೆ ನಾನ್ ನಿಮ್ಗೆ ಸಂಖ್ಯೆ ಕೊಟ್ಟೆ, 33% 2014ರಿಂದ ಇಲ್ಲಿವರೆಗೂ ಬರ್ತಕ್ಕಂಥ ಅನುದಾಯದಲ್ಲಿ 33% ಜಾಸ್ತಿ ಆಗಿರ್ತಕ್ಕಂಥದ್ದು. ಆಲ್ಮೋಸ್ಟ್ ಡಬಲ್. ಈ ಬಜೆಟ್ ಅಲ್ಲಿ ಆಲ್ಮೋಸ್ಟ್ ಡಬಲ್ ಕಟ್ಟಿದ್ದೀವಿ. ಅದನ್ನು ಕೂಡ ನೀವು ಹೇಳಬೇಕು. ಅತಿ ಹೆಚ್ಚು GST ಕಲೆಕ್ಷನ್ ಕೂಡ ಆಗಿದೆ, ಅದನ್ನು ಕೂಡ ಉಲ್ಲೇಖ ಮಾಡಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಕೇಶವ್ ಅವರು ಅವರು ಈ ಪ್ಯಾಕೇಜ್ ಬಗ್ಗೆ ಮಾತಾಡ್ತಾ ಇದ್ರು. ಈ ಚುನಾವಣೆಗಳಿರೋ ಸ್ಟೇಟ್ಗಳಿಗೆ ಮಾತ್ರ ಸ್ಪೆಷಲ್ ಪ್ಯಾಕೇಜಸ್ ಹೋಗ್ತಾವೆ ಫೈನಾನ್ಸ್ ಮಿನಿಸ್ಟರ್ ಇಂದ. ಅದ್ರ ಬಗ್ಗೆ ಏನ್ ಹೇಳ್ತಾರೆ ಇವರು? ಅವಾಗ ಚುನಾವಣೆ ಇರೋ ರಾಜ್ಯಗಳಿಗೆ ಮಾತ್ರ ಅದಕ್ಕೆ ಮುಂಚಿನ ಬಜೆಟ್ಗಳಲ್ಲಿ ಪ್ಯಾಕೇಜ್ಗಳು ಹೋಗ್ತವೆ. ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ಲಿ. ಆಮೇಲೆ ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಿದ್ರು. ಇವಾಗ ಒಂದು ಹೆಲ್ತ್ ಮಿನಿಸ್ಟ್ರು 1% ಕಮಿಷನ್ ಕೇಳಿದ್ರು ಅನ್ನೋ ಒಂದೇ ಕಾರಣಕ್ಕೆ ಅವ್ರನ್ನ ಇಮಿಡಿಯೇಟ್ ಆಗಿ ವಜಾ ಮಾಡಿಸಿ ನಮ್ಮ CM ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ. ಈ ಧೈರ್ಯ ನಿಮ್ಗಿದೆಯಾ? 40% ಕಮಿಷನ್ ಮಾಡಿದ್ರೆ ನಿಮ್ಮ ಸಚಿವರ ಮೇಲೆ ಆರೋಪ ಬಂತು. ನಿಮ್ CM ಏನ್ ಮಾಡಿದ್ರು? ತನಿಖೆ ಮಾಡ್ತೀವಿ ನೋಡ್ತೀವಿ ಅಂದ್ರು. ಮಾಡಿದ್ರ ಒಂದು ಬಡ ಜೀವ ಸಂತೋಷ್ ಪಾಟೀಲ್ ಕೊಲೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಬಂತು. ಅದು ಕೊಲೆ ಆಗ್ಬಿಟ್ಟಿದೆ. ಆಕ್ಚುಲಿ ನಿಮ್ಮ ಸಚಿವರ ಕಿರುಕುಳದಿಂದ ಹಂಗಾಗಿರೋದು. 40% ಕಮಿಷನ್ ಎಲ್ರಿಗೂ ಗೊತ್ತಿದೆ. ಇದು ನಾವ್ ಹೇಳ್ತಿರೋದಲ್ಲ, ಇನ್ನೊಬ್ರು ಹೇಳ್ತಿರೋದಲ್ಲ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವ್ರು ಹೇಳ್ತಿದ್ದಾರೆ 40% ಕಮಿಷನ್ ಅಂತ ಹೇಳ್ಬಿಟ್ಟು. ಇಲ್ಲಿ ಅದ್ರ ಬಗ್ಗೆ ನೀವೇನ್ ಕ್ರಮ ಕೈಗೊಂಡಿದ್ದೀರಾ? ನಾವು 1% ಕಮಿಷನ್ಗೆ ಇಮಿಡಿಯೇಟ್ ಆಗಿ CM ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ. ಈಗ ಸತ್ಯೇಂದ್ರ ಡೆಲ್ಲಿ ಹೆಲ್ತ್ ಮಿನಿಸ್ಟರ್ ವಿಷಯ ಮಾತಾಡೋಣ. ಸತ್ಯೇಂದ್ರ ಜೈನ್ ಅವ್ರದ್ದು ಈ ಕೇಸು 8 ವರ್ಷದಿಂದ ನಡೀತಿದೆ. CBI ರೈಡ್ ಆಗಿದೆ. ಅವ್ರ ಮನೇಲಿ ಏನು ಸಿಕ್ಕಿಲ್ಲ ಇದುವರೆಗೂ. ಅವ್ರ ಮೇಲೆ ಯಾವುದೇ ಒಂದು ಚಾರ್ಜ್ ಶೀಟ್ ಮಾಡ್ಲಿಕ್ಕೆ ಆಗಿಲ್ಲ. ಇವರು ಸುಮ್ನೆ ಇದು ನೆಪ ಮಾತ್ರ ಮಾತಾಡ್ತಾ ಇದಾರೆ ಅಷ್ಟೇ. ಇವರು ನೀವು ಮಾತಾಡ್ತಕ್ಕಂಥದ್ದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಯ್ತಾ? ಸಬ್ ಜುಡಿಷಿಯಲ್ ಇದ್ದಾಗ ನಾನು ನಮ್ಮ ಪಕ್ಷದಿಂದ ನಾನು ಮಾತಾಡಕ್ಕೆ ಸಿದ್ಧ ಇಲ್ಲ. ಅದು ಕೋರ್ಟ್ ಅಲ್ಲಿ ಇದೆ. ಕೋರ್ಟ್ ನಿರ್ಧಾರ ಮಾಡುತ್ತೆ. ಅದು ಇನ್ವೆಸ್ಟಿಗೇಷನ್ ಆದ್ಮೇಲೆ. ಇವಾಗ ನಾನು ಏನಾದ್ರು ಮಾತಾಡಿದ್ರೆ ಸ್ಟ್ಯಾಂಡರ್ಡ್ ರೆಸ್ಪಾನ್ಸ್ ಎಲ್ಲರದು ಅಷ್ಟೇ. ಇದನ್ನ ಕೇಳಿ ಸಾಕಾಗ್ಬಿಟ್ಟಿದೆ ನಮಗೂ. ನಾನು ನೋಡಿ, ರಾಜ್ಯಸಭೆ ಜನ ನೋಡ್ತಾ ಇದ್ದಾರೆ ನಿಮ್ಮನ್ನ. ರಾಜ್ಯಸಭೆ ವಿಚಾರವಾಗಿ ನಮ್ಮ ಮಿತ್ರರು BJP ಮಿತ್ರರು ಹೇಳಿದ್ರು, ಕರ್ನಾಟಕದ ಏನು ಅವಾಗ್ಲೇ ಹೇಳ್ತಾ ಇದ್ರು ಕರಪ್ಷನ್ ಅಂತ ಹೇಳಿ. ಇಡೀ 40% ಕರಪ್ಷನ್ ಏನು ನಾ ಕಾನೇ ದುಂಗ ಅಂತ ಹೇಳ್ತಂತ ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ಇಲ್ಲಿಂದ ಕರ್ನಾಟಕದಿಂದನೂ ಎತ್ಕೊಂಡು ಹೋಗ್ಬಿಟ್ಟು ತಿಂತಾ ಇರ್ತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ ತಮಗೆ ಬಂದಿದೆ ಅಂತ ಹೇಳಿದ್ರೆ, ಸೊ ತಮ್ಮ ಕೇಂದ್ರದ ಏನು ಇನ್ಚಾರ್ಜ್ ಇದ್ದಾರೆ ಅರುಣ್ ಸಿಂಗ್ ಅವರು ಎಷ್ಟು ಕೋಟಿ ಪ್ಯಾಕೇಜ್ ತೊಡಗ್ತಾರೆ ಬಂದಾಗಲ್ಲ ಅನ್ನೋದನ್ನ ತಾವು ಹೇಳ್ಬೇಕು ಮಲ್ಲಿಕಾರ್ಜುನ್ ಅವರೇ. ಅದೇ ರೀತಿ ನಿಮ್ಮ ಕೇಂದ್ರದ ಮಂತ್ರಿಗಳು ಬಂದು ಪ್ರತಿ ಸರಿ ಬಂದಾಗ ಎಷ್ಟು ಪ್ಯಾಕೇಜ್ ತಗೊಂಡೋಗ್ತಾರೆ ಅನ್ನೋದನ್ನ, ಎಷ್ಟು ಪರ್ಸೆಂಟೇಜ್ ಅವ್ರಿಗೂ ಹೋಗುತ್ತೆ ಅನ್ನೋದನ್ನ ದಯವಿಟ್ಟು ತಿಳಿಸಿ. ರಾಜ್ಯದ ಜನತೆಗೆ ತಾವು ಬರೀ 40% 40%. ಒಂದ್ ನಿಮಿಷ. ಓಕೆ ಚನ್ನಮಲ್ಲಿಕಾರ್ಜುನ್ ಅವರೇ, 3ನೇ ಅಭ್ಯರ್ಥಿಯನ್ನ ನೀವೇನು ಆಯ್ಕೆ ಮಾಡ್ತಾ ಇದ್ದೀರಿ? ಯಾವ ಆಧಾರದ ಮೇಲೆ ಅವ್ರಿಗೆ ಟಿಕೆಟ್ ಕೊಡ್ತಾ ಇದ್ದೀರಿ? ಅವ್ರನ್ನ ಗೆಲ್ಲಿಸೋದಕ್ಕೆ ಇರುವಂತಹ ಸ್ಟ್ರಾಟಜೀಸ್ ಏನು ಅಂತ? ನಮ್ದು ಒಂದೇ ಒಂದು ಉದ್ದೇಶ ಇಲ್ಲಿ ಇರ್ತಕ್ಕಂಥದ್ದು, ನಾವು ಚುನಾವಣೆಗೆ ಹೋಗೋದು ಗೆದಿಯೋ ಒಂದು ಸೂತ್ರವನ್ನ ಇಟ್ಕೊಂಡೇ ಹೋಗ್ತಕ್ಕಂಥದ್ದು. ಅದಕ್ಕೆ ಬೇಕಾಗಿರ್ತಕ್ಕಂಥ ರಣತಂತ್ರ ಇವತ್ತು ಭಾರತೀಯ ಜನತಾ ಪಕ್ಷ ಮಾಡಿದ್ದೆ. ಮತ್ತು ಈ ಅಭ್ಯರ್ಥಿಯನ್ನ ಗೆದ್ದು ತೋರಿಸ್ತಕ್ಕಂಥ ಸ್ಟ್ರಾಟಜಿ ಮತ್ತು ಟ್ಯಾಕ್ಟಿಕ್ಸ್ ಅನ್ನ ಮಾಡಿರ್ತಕ್ಕಂಥದ್ದು ಈ ನೀವು ಬರ್ತಕ್ಕಂಥ ದಿನಗಳಲ್ಲಿ. ಇವರು ಕಾಂಗ್ರೆಸ್ನವ್ರು ನಮ್ಮ 2ನೇ ಅಭ್ಯರ್ಥಿನೇ ಗೆಲ್ಲದು ಅಂತಾರೆ. ಆ ಕಡೆ JDS ಅವರು ಕೂಡ ಅಭ್ಯರ್ಥಿ ಹಾಕೊಂಡು ಕೂತಿದ್ದಾರೆ. ನೀವು ಕೂಡ 3ನೇ ಅಭ್ಯರ್ಥಿ ಕಾನ್ಫಿಡೆನ್ಸ್
ಇಲ್ಲ. ನಮ್ಗೆ ನೀವು- ಒಂದ್ ನಿಮಿಷ confidence ಅವ್ರು ಇರೋದ್ರಿಂದ ಮಾತಾಡ್ಬಿಡ್ಲಿ, ಇಲ್ಲ ಮೂರನೇ ಏನು ಅಭ್ಯರ್ಥಿನೂ ಕೇಳಿಸಲ್ಲ ಹಾಕಿದ್ದೀವಿ. ನನಗೆ. ಹಾ ಹೇಳಿ ಚನ್ನಮಲ್ಲಿಕಾರ್ಜುನ್. ನಮಗೆ ಕಾನ್ಫಿಡೆನ್ಸ್ ಇರೋದ್ರಿಂದಾನೇ ನಾವು ಮೂರನೇ ಅಭ್ಯರ್ಥಿ ಹಾಕಿರೋದು. ಈ ಎರಡು ಪಕ್ಷಗಳಲ್ಲಿ ಒಂದು ರೀಜನಲ್ ಪಾರ್ಟಿ ಆಗಿರ್ತಕ್ಕಂತ JDS, ಇನ್ನೊಂದು ರೀಜನಲ್ ಪಾರ್ಟಿ ನ್ಯಾಷನಲಿ ರೀಜನಲ್ ಪಾರ್ಟಿಗಿಂತ ಚಿಕ್ಕದಾಗಿರ್ತಕ್ಕಂತ ಕಾಂಗ್ರೆಸ್ ಪಕ್ಷದ ಎರಡರಲ್ಲಿ ಇರ್ತಕ್ಕಂತ ಭಿನ್ನ ಮತದ ಅಡ್ವಾಂಟೇಜ್ ಅನ್ನ ಭಾರತೀಯ ಅಲ್ಲ, ಜನತಾ ಪಕ್ಷ ಒಂದು ನಿಮಿಷ ನನಗೆ ಆಕ್ಚುಲಿ ನಮಗೆ ನೋಡಿ ಅಲ್ಲ ಆಯ್ತು ಒಂದ್ ನಿಮಿಷ ಒಂದು ನಂಗೆ ನಿಜವಾಗ್ಲೂ ನಗು ಬರ್ತದೆ. ಯಾಕೆಂದ್ರೆ ಬಿಜೆಪಿ ಅವರು ಇಲ್ಲಿವರೆಗೂ ಉತ್ತರ ದಕ್ಷಿಣ ಭಾರತದಲ್ಲಿ ಅಲ್ಲ, ಒಂದು ನನಗೆ ಖಾತೆನ ಅವಳು ತೆಗಿಯಕ್ಕಾಗಿಲ್ಲ. ನೋಡಿ ಗೊತ್ತಿಲ್ಲ ಅಲ್ಲ, ನನಗೆ. ಖಾತೆ ತೆಗಿಯಕ್ಕಾಗಿಲ್ಲ. ಪಕ್ಷಾತೀತವಾಗಿ ನಾನು ಅಲ್ಲ, ಕೂತಿರೋದು ನೀವು ರಘು ಅವರೇ. ಒಂದ್ ನಿಮಿಷ. ರಘು ಅವರೇ, ಅವರು ನ್ಯಾಷನಲಿ ರೀಜನಲ್ ಪಾರ್ಟಿ ಅಂತ ಹೇಳಿದ್ರು. ಅಲ್ಲ, ಸೊ see, ಹಂಗಾಗಿ ನಾನು ಹೇಳ್ತೇನೆ ಅಷ್ಟು ಅವ್ರಿಗೆ. ಚಿಕ್ಕ ಅಲ್ಲ, ಪಕ್ಷ ಆಗ್ಬಿಟ್ಟಿದೆ ಅಲ್ಲ ನಿಮ್ದು. ಅಲ್ಲ ಈಗ ಅವರು ಬಿಜೆಪಿನವ್ರು ಹೇಳ್ತಿದ್ರು ನಾವು ಮೂರನೇ ಪಾರ್ಟಿ ಗೆಲ್ತೀವಿ, ಅದಕ್ಕೋಸ್ಕರ ಮೂರನೇ ಕ್ಯಾಂಡಿಡೇಟ್ ಗೆಲ್ಲಂಗಿದ್ರೆ ಒಂದೇ ಸತಿ 3 ಜನ ಯಾಕೆ ಅನೌನ್ಸ್ ಮಾಡ್ಲಿಲ್ಲ ಅವರು? ಕಡೆಗಳಿಗೆ ಅವ್ರಿಗೂ ಯಾಕೆ ವೇಟ್ ಮಾಡಿದ್ರು? ಈಗ ಮೂರನೇ ಕ್ಯಾಂಡಿಡೇಟ್ ಹಾಕ್ಲಿಕ್ಕೂ ಕಾರಣ ಏನು ಅಂತ ಹೇಳಿದ್ರೆ ನೋಡಿ, ಇನ್ನೊಂದೇ ಆದ್ರೆ ಮುಂಚೆ JDS ನವ್ರು ಸಪೋರ್ಟ್ ಮಾಡೋ ಸಾಧ್ಯತೆಗಳೇ ಇತ್ತು. ಆದ್ರೆ ಇತ್ತೀಚೆಗೆ ದೇವೇಗೌಡರು ಇಲ್ಲ ಇತ್ತೀಚೆಗೆ ದೇವೇಗೌಡರು KCR ಅವ್ರ ಜೊತೆ ಈ ಒಂದು ಮೀಟಿಂಗ್ ಮಾಡಿದ್ದು ಒಂದು ಕಾರಣ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಜಗತ್ ಜಾಹೀರಾಗಿದೆ. ಇವರು ಅದಕ್ಕೆ ಬೇರೆ ಏನೋ ವಿಶ್ಲೇಷಣೆ ಕೊಡ್ತಾ ಇದ್ದಾರೆ ಅಷ್ಟೇ. ಈಗ ಚನ್ನಮಲ್ಲಿಕಾರ್ಜುನ್ ಅವರೇ, ಬಿಜೆಪಿ ಬಿ ಟೀಮ್ JDS ಅನ್ನೋದು ಯಾವ ಲೆಕ್ಕಾಚಾರ, ಯಾವ ಸ್ಟ್ರಾಟಜಿ ಕೂಡ ಇಲ್ಲಿ ವರ್ಕ್ ಆಗಲ್ಲ ಹಾಗಾದ್ರೆ. ಅಲ್ಲ, 100% ಅಲ್ಲ ಇನ್ನೊಂದು ಮಾಹಿತಿ ಹೇಳ್ಬಿಡ್ತೀನಿ. ಈ ಮೂರನೇ ಈ JDS ಕ್ಯಾಂಡಿಡೇಟ್ ಬಗ್ಗೆ ಹೇಳ್ತಿದ್ದೀನಿ. ಆಕ್ಚುಲಿ ಏನಂತಂದ್ರೆ ಈ ಹಿನ್ನೆಲೆ ನೋಡ್ತಾ ಇದ್ರೆ ಹಿಂದ್ಗಡೆ ಆಕ್ಚುಲಿ ಥರ್ಡ್ ಕ್ಯಾಂಡಿಡೇಟ್ ಪ್ರಕಾಶ್ ಶೆಟ್ಟಿ ಅನ್ನೋರು JDS ಮತ್ತೆ ಬಿಜೆಪಿ ಅವ್ರ ಕಾಮನ್ ಕ್ಯಾಂಡಿಡೇಟ್ ಆಗಿದ್ರು. ಅದ್ರ ಬಗ್ಗೆ ಒಂದು ಚೂರು ಪ್ರತಿಕ್ರಿಯೆ ಕೊಡ್ಲಿ ಪ್ರಕಾಶ್ ಶೆಟ್ಟಿ ಅವ್ರ ಬಗ್ಗೆ ಹೇಳಿ. ಇಲ್ಲ, ಇವಾಗ ಒಂದ್ ನಿಮಿಷ ಇರ್ರಿ ರಘು ಅವರೇ, ಹೇಳಿ ಮುಂಚೆಯಿಂದ ನಾನು ಹೇಳ್ತಾ ಇರೋದು, ನಾವು ಚುನಾವಣೆ ಗೆಲ್ಲೋ ದೃಷ್ಟಿಯಿಂದನೇ ನಮ್ಮ ಅಭ್ಯರ್ಥಿಯನ್ನ ಹಾಕ್ತಾ ಇರ್ತಕ್ಕಂಥದ್ದು. ನಿಮ್ಮ ಪಕ್ಷ ಮಾತ್ರ ಕಾಂಗ್ರೆಸ್ ಅವ್ರು ಹೇಳ್ತಿದ್ರು ನಾವು ಕೊನೆ ಟೈಮ್ ಅಲ್ಲಿ ನಾವು ಮೂರನೇ ಅಭ್ಯರ್ಥಿಯನ್ನ ಹಾಕಿದೀವಿ. ನಾನ್ ಕೊನೆ ಕ್ಷಣದಲ್ಲೂ ಹಾಕ್ಬೋದು. ನನಗೆ ನನ್ನ ಸ್ಟ್ರಾಟಜಿ ಅದು. ಹೌದೌದು, ಬಿಜೆಪಿ ಸ್ಟ್ರಾಟಜಿ ಕೊನೆ ಗಳಿಗೆಯಲ್ಲಿ ಆಯ್ಕೆ ಮಾಡೋದು. ಪರಿಷತ್ಗೂ ನೋಡೋದ್ವಲ್ಲ, ಸೊ ಕೊನೆ ಗಳಿಗೆಯಲ್ಲಿ ಆಯ್ಕೆ ಮಾಡೋದು ಅಂತ ಆಸೆ ಅಷ್ಟೇ. ಅಲ್ಲ, ಈಗ ಅದು ಅವ್ರಿಗೆ ಬಿಟ್ಟಿದ್ದು ಅಲ್ಟಿಮೇಟ್ಲಿ, ಬಿಕಾಸ್ ಅಲ್ಲಿ ಈ ರಾಜ್ಯಕ್ಕೆ ಒಂದು ಕೆಟ್ಟ ಸಂಸ್ಕೃತಿಯನ್ನ ತೋರಿಸಿದಂತವರು ಈ ಬಿಜೆಪಿ. ಹೇಳಿ ಒಂದ್ ನಿಮಿಷ ನಮ್ಮ ಅಭ್ಯರ್ಥಿಯನ್ನ ಗೆಲ್ಸ್ಕೊಂಡು ಬರ್ತಕ್ಕಂಥದ್ದು 100ಕ್ಕೂ 100 ಅದು ಸತ್ಯ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಬಂದೇ ಬರ್ತೀವಿ. ನಾನು ಹೇಳ್ತಾ ಇರೋದು ನಮ್ಮ ಅಭ್ಯರ್ಥಿಯನ್ನು ಹಾಕಿದೀವಿ. 100% ಮನ್ಸೂರ್ ಖಾನ್ ಅವರು ಏನಿದ್ದಾರೆ ಎಜುಕೇಟೆಡ್ ಮತ್ತೆ 100% ಗೆಲ್ತಾರೆ. ಯಾಕೆ ಅಂತ ಹೇಳಿದ್ರೆ ನಾವು ಆರ್ ಕಾನ್ಫಿಡೆಂಟ್ ದಟ್ ನಮ್ಮ JDS ಅವರು ಯಾವುದೇ ಇದನ್ನ ನಿರ್ಧಾರವನ್ನ ತಪ್ಪಾಗಿ ತೆಗೆದುಕೊಳ್ಳೋದಿಲ್ಲ. ಇನ್ ಕೇಸ್ ಏನಾದ್ರು ಅವರು ಬಿಜೆಪಿ ಇವಾಗ ಏನಾದ್ರು JDS ಅವರು ನಮಗೆ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ಇಟ್ಸ್ 100% ಕನ್ಫರ್ಮ್ ದಟ್ JDS is a B team of BJP. ನೆಕ್ಸ್ಟ್ ಲೆಕ್ಕಾಚಾರ ಹೇಳಿಕೆ ಏನ್ ಬೇಕು ಅಂತ ತಿಳ್ಕೊಂಡು ನೀವು ಆಲ್ರೆಡಿ ಬರ್ಕೊಂಡು ಇಟ್ಕೊಂಡಿದ್ರಿ. ಏನ್ ಹೇಳ್ಬೇಕು, ನಾವು ಸೋತ್ರೆ ಹೇಳ್ಬೇಕು, ಗೆದ್ರೆ ಹೇಳ್ಬೇಕು ಅಂತ. ಅದೇನೋ ಅಂತಾರಲ್ಲ, ಗೆದ್ರೆ ಆಡಕ್ ಬಂದಿದೆ, ಸೋತ್ರೆ ನೋಡಕ್ ಬಂದಿದೆ ಅನ್ನೋ ತರ ಮಾತಾಡ್ಬೇಡಿ ರಘು ಅವರೇ. JDS ಆಂಟಿ ಮುಸ್ಲಿಂ ಪಕ್ಷ ಆಗ್ತದೆ. ಮತ್ತೆ JDS ಒಂದು B team of BJP ಅಂದ್ರೆ ಇಂಡೈರೆಕ್ಟ್ ಆಗಿ BJP ಅವರು ಗೆಲ್ಲಕ್ಕೆ ಪ್ರಯತ್ನ ಮಾಡಿದ್ರೆ ಇಟ್ಸ್ 100% ಕನ್ಫರ್ಮ್ ದಟ್ JDS ಅವರು. ಓಕೆ ಆಯ್ತು ಬಿಡ್ರಿ, ನೋಡೋಣ. ಇನ್ನೊಂದು ಸ್ವಲ್ಪ ದಿನ ಇದೆ. ಎಸ್ ಕೆ ಶೋ ಏನ್ ಹೇಳ್ತೀರಿ ಫೈನಲ್? ಅಲ್ಲ, ಒಂದು 10 seconds ಮೇಡಮ್. ಈ ತಪ್ಪನ್ನ ಮನೆ ದೇವೇಗೌಡರು ಹಿರಿಯರಿದ್ದಾರೆ. ಈ ರಾಜ್ಯದ ಅತ್ಯಂತ ಮತ್ಸದಿ ರಾಜಕಾರಣ ಇರೋದ್ರಿಂದ ಒಳ್ಳೆ ನಿರ್ಧಾರವನ್ನು ಈಗ ನೋಡಿ, ಈ 4ನೇ ಕ್ಯಾಂಡಿಡೇಟ್ ಆಕ್ಚುಲಿ JDS ಸಂಭಾವ್ಯ ಪಟ್ಟಿಯಲ್ಲೂ ಹೆಸರಿದ್ದ ಪ್ರಕಾಶ್ ಶೆಟ್ಟಿ ಅವ್ರದ್ದು. ಇವ್ರು ಈ ಬಿಜೆಪಿಯಲ್ಲಿ ಇತ್ತು. ಬಹುಶಃ JDS ನವ್ರು ಪ್ರಕಾಶ್ ಶೆಟ್ಟಿ ಅವ್ರನ್ನ ಹಾಕಿದ್ರೆ ಇವರು ಅದಕ್ಕೆ ಸಪೋರ್ಟ್ ಮಾಡೋ ಸಾಧ್ಯತೆಗಳಿತ್ತು. ಇವಾಗ ಕುಪೇಂದ್ರ ರೆಡ್ಡಿ ಆಗಿರೋದ್ರಿಂದ ಇವ್ರು ಸಪೋರ್ಟ್ ಮಾಡಲ್ಲ. ಹಾಗಾಗಿ ಬಿಜೆಪಿ ಕ್ಯಾಂಡಿಡೇಟ್ ಗೆಲ್ಲೋ ಸಾಧ್ಯತೆಗಳೇ ಹೆಚ್ಚಿದಾವೆ ಅಂತ ನಮ್ಗನ್ಸ್ತಾ ಇದೆ. ಓಕೆ, ಎಸ್, ಥ್ಯಾಂಕ್ ಯು ಚನ್ನಮಲ್ಲಿಕಾರ್ಜುನ್ ಅವರೇ, ರಘು ಅವರೇ, ಕೇಶವ್ ಅವರೇ, 3 ಜನಕ್ಕೂ ಕೂಡ ಧನ್ಯವಾದಗಳು ನನ್ನ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರ, ರಾಜ್ಯಸಭೆಯ ಎಲೆಕ್ಷನ್ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗಿದೆ. ಆದರೆ ಕುತೂಹಲ ಅಂತಂದ್ರೆ 4ನೇ ಅಭ್ಯರ್ಥಿ ಯಾವ ಪಕ್ಷದಿಂದ ಆಯ್ಕೆ ಆಗ್ತಾರೆ, ಯಾವ ಲೆಕ್ಕಾಚಾರಗಳು ವರ್ಕೌಟ್ ಆಗುತ್ತೆ ಅಂತ ಲೆಟ್ಸ್ ವೇಟ್ ಅಂಡ್ ಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.